ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಇರಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ಮಳಾಪುರ ಗ್ರಾಮಕ್ಕೆ ನಾವು ಇವತ್ತು ಭೇಟಿ ನೀಡಿದ್ದೀವಿ. ಬಯಲಾಟಕ್ಕೆ ಸಂಬಂಧಪಟ್ಟತಕ್ಕಂತ ಕಿರೀಟಗಳನ್ನ. ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಗಂಗಾಧರ ಅಂತ. ಹೌದು, ತಮ್ಮ ಹೆಸರು, ತಾವು ಏನೇನ್ ಮಾಡ್ತಾ ಇದ್ರಿ ಅದೆಲ್ಲ ಸವಿವರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಅದೇ, ನಮ್ಮ ಹೆಸರು ಗಂಗಾಧರ ಅಂತ. ಸಂಡೂರು ತಾಲೂಕು, ಇಲ್ಲೇ ಅಂತಾಪುರ ಬಗಲಿಗೆ ಮಳಾಪುರ ಗ್ರಾಮ. ನಾವು 4 ವರ್ಷ ಆಯ್ತು ಈ ಕಿರೀಟ ಮಾಡಕ. ಅವಾಗ ನಾವು ಫಸ್ಟ್ ಸಲ ಬಯಲಾಟ ಆಡಿದ್ವಿ 4 ವರ್ಷದ ಕೆಳಗ. ಏಕಲವ್ಯನ ಪಾತ್ರ ಅಂತ ಮಾಡಿದ್ದೆ. ಅವರು ಬಣ್ಣ ಬಿಡಿಯರು, ಅವ್ರ ಹತ್ರ ಅವ್ರ ಕಂಪ್ನಿ ಕಡೆ ಅವರು ಸ್ಟೇಜ್ ಹಾಕ್ತಾರಲ್ಲ, ಅವ್ರ ಕಡೆಯಿಂದ ಅವ್ರ ಕಿರೀಟ ಇದ್ವು. ಅವು ತೂಕ ಇರ್ತಾವ, ಭಾರ ಇರ್ತಾವ. ಅವು ಕಟ್ಕೊಂಡು ಆಡಿದಾಗ ನನಗೆ ಇದೆಲ್ಲ ಬಿರುಟ್ಟು ಬಿರಿದು ಬಿಡುತ್ತು. ಅದೊಂದು ಆಟ ಹೆಂಗ ಆಡಿಬಿಟ್ಟೆ. ಅದು ನೋವು ನನಗೆ ಗೊತ್ತಾಯ್ತು. ಇಷ್ಟಪರಿ ಭಾಳ ಬಿರಿಟ್ಟು ಬಿಟ್ಟದ, ಭಾಳ ನೈತೈತಿ. ಹೆಂಗನ ಮಾಡಿ ಕಿರೀಟ ಮಾಡೋಣ, ನೋಡೋಣ, ರೊಟ್ಟಿಲಿ ಮಾಡೋಣ ಅಂತಂದು ಪ್ರಯತ್ನ ಮಾಡಿದೆ. ನೆಕ್ಸ್ಟ್ ಆಟಕ್ಕೆ ಎಲ್ಲ 3 ಕಿರೀಟ ರೆಡಿ ಮಾಡಿ ಕಟ್ಕೊಂಡು ಆಟ ಆಡಿದೆ. ವೇಟ್ನೆಸ್ ಕಡಿಮೆ ಇತ್ತು, ಆ ಕಿರೀಟ ವೇಟ್ನೆಸ್ ಕಡಿಮೆ ಇತ್ತು ನಾವು ಮಾಡ್ಕೊಂಡಿದ್ದು. ಹಂಗಾಗಿ ಇದು ಜನಕ್ಕ ಯಾರಿಗೆ ನಾವು ಬಾಡಿಗೆ ಕೊಡೋಣ, ನೋಡೋಣ, ತಗೊಂಡು ಹೋಗ್ತಾರಲ್ಲ ಅಂತಂದು ನಾನು ಒಂದ್ಸಲ ಬಾಡಿಗೆ ಕಟ್ಕೊಳ್ತಿದ್ದೆ. ಅವಾಗ ಬಾಡಿಗೆ ಹೋಯ್ತು. ಬಾಡಿಗೆ ಹೋದ್ಮೇಲೆ ಎಲ್ಲರೂ ಇರೋದಕ್ಕ, ವೇಟ್ನೆಸ್ ಕಡಿಮೆ ಇರೋದಕ್ಕೆ ಎಲ್ಲರೂ ಬಂದು ಒಯ್ದ್ರು. ಆಗ್ಲಿದ್ದ ಈಗಿನ ತಕ್ಕ 4 ವರ್ಷ ಆಯ್ತು ನಾನು ಕಿರೀಟ ಮಾಡ್ತಾ ಇದ್ದೀನಿ. ಬಾಡಿಗೆ ಹೋಗ್ತಾನೆ ಆಯ್ತು. 4 ವರ್ಷದಿಂದ ಮೊದ್ಲಿಗೆ ಅಂದ್ರೆ ನೀವು ಬಯಲಾಟದ ಬಗ್ಗೆ ನಿಮ್ಗೆ ಏನು ಗೊತ್ತಿರಲಿಲ್ಲ. ಅಂದ್ರೆ ಬಯಲಾಟ ಆಡ್ತಾರ ಅನ್ನೋದು ಗೊತ್ತಿತ್ತು. ಬಟ್ ಈ ತರ ಹಿಂಗ ಕಿರೀಟ ಎಲ್ಲ ರೆಡಿ ಮಾಡ್ತಾರೆ, ಈ ತರ ಕಿರೀಟ ನಾವು ಮಾಡಬಹುದು ಅಂತೇಳಿ ನಿಮಗೆ, ನೀವು ಬಯಲಾಟ ಆಡಿ ನೀವು ಆ ಕಿರೀಟ ನಿಮಗೆ ಸರಿಯಾಗಿ ಹೊಂದಾಣಿಕೆ ಆಗ್ಲಾರ್ದ ಕಾರಣಕ್ಕ ನೀವು ಮಾಡ್ಕೊಂಡಿದ್ವಿ. ನೀವು ಸ್ವಂತ ನಾವು ಉಪಯೋಗಿಸ್ಕೊಂಡು ಮಾಡಿದ್ವಿ ಅದು ಕಿರೀಟ. ನಿಮ್ ಬಯಲಾಟ ಆಡಿದಕ್ಕೆ ನಿಮ್ಗೆ ಐಡಿಯಾ ಬಂತು. ಅಂದ್ರೆ ಅದಕ್ಕಿಂತ ಮುಂಚೆ ನಿಮಗೆ ಈ ತರ ಹಿಂಗ್ ಕಿರೀಟ ಮಾಡೋದು ಯಾವ ರೀತಿ ಕಲ್ತಿದ್ರ? ಇಲ್ಲ, ಕಲ್ತಿದ್ದಲ್ಲ. ಎಲ್ಲೆಲ್ಲಿ ಏನು ಕಲ್ತಿಲ್ಲ ನಾನು. ನಾವು ಬಯಲಾಟ ಆಡಿದ್ಮೇಲೆ ನನಗೆ ಭಾರ ಆಗಿದ್ರದಕ್ಕೋಸ್ಕರ ನಾನು ಹಳರಾಗಿದ್ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ದೆ. ನೆಕ್ಸ್ಟ್ ಇನ್ನೊಂದು ಆಟಕ್ಕೆಲ್ಲ ನಾನು ಕಟ್ಕೊಂಡು ಆಡಿ ಹೇಳ್ದುಬಿಟ್ಟೆ. ಹಂಗೆ ಇನ್ನೊಬ್ರು ಕೇಳಿದ್ರು, ಅವ್ರಿಗೆ ಹಂಗೆ ಬಾಡಿ ಕಟ್ಕೊಳ್ತಿದ್ದೆ. ಅಂದ್ರೆ ನೀವು ತೊಂದ್ರೆ, ಆ ಬಯಲಾಟ ಕಿರೀಟದಿಂದ ನೀವು ತೊಂದ್ರೆ ಅನುಭವಿಸೋದಕ್ಕೆ ನೀವು ನಾನು ಕಿರೀಟ ಯಾಕೆ ಮಾಡಬಾರ್ದು ಅಂತ ನೀವು ಅನ್ಕೊಂಡ್ರ? ಓಹೋ, ಓಕೆ. ಅಂದ್ರೆ ನೀವು ಆಡಿರ್ತಕ್ಕಂಥ ಬಯಲಾಟ ಯಾವಾಗ ಏನ್ ಆಡಿದ್ರಿ? ಯಾವ್ದು ಬಯಲಾಟ ಆಡಿದ್ರಿ? ವೀರ ನಾಗಾರ್ಜುನ ಕಾಳಗ ಅಂತಂದು ಆಡಿದ್ವಿ. ಅದ್ರಾಗ ಏಕಲವ್ಯನ ಪಾತ್ರ ಮಾಡಿದ್ದೆ ನಾನು. ಏಕಲವ್ಯನ ಪಾತ್ರ ಮಾಡಿದ್ದೆ. ಅವಾಗ್ಲಿದ್ದ ನನಗೆ ಅನುಭವ ಬಂದಿರೋದು ಏಕಲವ್ಯನ ಪಾತ್ರ. ಒಂದೆರಡು ಯಾವ್ದಾದ್ರು ನೆನಪಿದ್ದೇನೆ ಅದ್ರಲ್ಲಿ ಆಡಿರ್ತಕ್ಕಂಥ? ಈಗ 4 ವರ್ಷ ಇದ್ದೆ, ಮರ್ತು ಬಿಟ್ಟಿದ್ವಿ. ಮತ್ತೆ ಮೊನ್ನೆ ಈಗ ಒಂದ್ 8 ತಿಂಗಳ ಕೆಳಗೆ ಒಂದು ಕೀಚಕನ ಪಾತ್ರ ಮಾಡಿದ್ದೆ. ಆಡಿದ್ವಿ ಬಯಲಾಟ ಆಡಿ. ಬಯಲಾಟ ಅಂದ್ರೆ ನಿಮಗೆ ಇಷ್ಟನಾ ಅದು? ಬಯಲಾಟ ಅಂದ್ರೆ ಏನಿಲ್ಲ, ಅದು ಹಳೆಗನ್ನಡ, ಒಂದು ಭಾಷೆ, ಮಾತು ಕಲಿಯಕ್ಕೆ ಒಂದು ಚಂದ ನಮ್ಗೆ. ಯಾಕಂದ್ರೆ ಕಲಿಬೇಕಾದ್ರೆ ಮಾತುಗಳು ಕಲ್ತ ಇದು ಒಂಥರ ಡಿಫ್ರೆಂಟ್ ಅಲ್ಲ ಮಾತುಗಳು. ಇವಾಗ ಹೊರಗ ಕನ್ನಡ ಮಾತಾಡೋದಕ್ಕೂ ಆ ಹಳೆಗನ್ನಡ ಮಾತುಗಳು ಮಾತಾಡೋದಕ್ಕೂ ಬಹಳ ಡಿಫ್ರೆನ್ಸ್ ಐತೆ. ಅದು ಏನೋ ಅಡಿಗೆ ಇದೆ ಅದ್ರೊಳಗೆ, ಭಾಷೆ ಒಳಗೆ. ಅದು ಹಳೆಗನ್ನಡ ಅದು ಭಾಷೆಗಳು ಮಾತಾಡ್ತೇವೆ, ಅದ್ರೊಳಗೆ ಏನೋ ಅಡಿಗೆ ಐತೆ ಅಂದ್ರೆ ಏನೈತೆ ಅದ್ರೊಳಗೆ. ಇನ್ನ ಮಾತಾಡ್ಬೇಕು, ಇನ್ನ ಹೇಳ್ಬೇಕಾದ್ರೆ, ಇನ್ನ ಕಲಿಬೇಕಂಬುದು ಒಂದು ಆಸಕ್ತಿ. ಈಗ ಜನಗಳು ಹೆಂಗಂತಂದ್ರೆ, ಇವಾಗ ನಾನು ವಿದ್ಯಾವಂತನಾಗಿ ನಾನು ಡಿಗ್ರಿ ಮಾಡಿ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಹಾಕ್ತಾ ಇರ್ತೀನಲ್ಲ, ಹಾಗೆಲ್ಲ ಕೆಲವರು ಜನಗಳು ಏನಂತಾರೆ, ಯಾರು ನೋಡ್ತಾರೆ ಈಗೆಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ, ಇವಾಗೆಲ್ಲ ಈ ಫ್ಯಾಷನ್ ಟೆಕ್ನಾಲಜಿ ಇವಾಗೆಲ್ಲ ಮುಂದುವರೆದತೆ, ಇವೆಲ್ಲ ಯಾರು ನೋಡ್ತಾರ, ಕುಣಿಯೋದು ಯಾರು ನೋಡ್ತಾರ ಅಂತೇಳಿ ಅಂತಾರೆ. ಅದ್ರಿಂದ ಆ ತರ ಹಿಂಗ ಇದ್ದಾಗ ನಿಮಗೆ ಬಯಲಾಟ ಇವಾಗೆಲ್ಲ ನೀವೆಲ್ಲ ಆಡ್ತಿರಲ್ಲ, ಇವಾಗ ಕಿರೀಟ ಮಾಡ್ತಿರಲ್ಲ, ನಿಮಗೆ ಅದರಿಂದ ಏನಾದ್ರು ಯಾರು ತಗೊಂತಾರೆ, ನಿಮ್ಮ ಮನೇಲಿ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲೇ ಆಗಿರ್ಬೋದು, ಜನಗಳು ಯಾರು ತಗೊಂತಾರೆ, ಇವಾಗ ಯಾರು ಕಿರೀಟ ಯಾರು ಇದ್ ಮಾಡ್ತಾರೆ, ಬಯಲಾಟ ಯಾರು ಇದ್ ಮಾಡ್ತಾರೆ ಅಂತ ನಿಮಗೆ ಆತರ ಯಾರು ಏನು ಹೇಳಂಗಿಲ್ಲ? ಅಂದ್ರೆ ಜನಗಳು ಆತರ ಏನು ನಿಮಗೆ ಇದು ಮಾಡಲ್ವಾ? ಅದೇ ಬಯಲಾಟ ಅದು ಬಯಲಾಟ ಆಡ್ದವ್ರಿಗೆ ಮಾತ್ರ ಗೊತ್ತಿರ್ತತೆ. ವೇಟ್ನೆಸ್ ಕಡಿಮೆ ಅದಾವ, ಬಯಲಾಟ ಅಂತವ್ರಿಗೆ ಮಾತ್ರ ಬಂದು ಅವ್ರು ತಗೊಂಡು ಹೋಗ್ತಾರ. ಕಡಿಮೆ ಆದ್ರೆ ಬಯಲಾಟ ಗೊತ್ತಿಲ್ದವ್ರಿಗೆ ಅವ್ರು ಬೇರೆ, ಅವ್ರು ಒಂದ್ ದಾರಿ ಇರ್ತದೆ, ಅವ್ರೇ ಬೇರೆ ಕಡೆಗೆ ಗೊತ್ತಿರ್ತಾರ. ನೀವು ಯಾಕೆ ಅನ್ಕೊಂಡ್ರಿ ಅಂತಂದ್ರೆ, ಈಗ ಬಯಲಾಟಿಗೆ ಸ್ಕೋಪ್ ಇಲ್ಲ ಅಂತಾರೆ. ಸ್ಕೋಪ್ ಅಂದ್ರೆ ಏನು, ಯಾರು ನೋಡ್ತಾರ, ಅವೆಲ್ಲ ಯಾರು ಮಾಡ್ತಾರೆ, ಎಲ್ಲೋ ಒಂದ್ ಹಳ್ಳಿಯಾಗ ಆಡ್ತಿರ್ತಾರ ಬಯಲಾಟ, ಎಲ್ಲೋ ಇದು ಮಾಡ್ತಿರ್ತಾರ ಅಂತ ಹೇಳ್ತಾರಲ್ಲ, ಹಂಗ ನಾನ್ ಕೇಳ್ತಾ ಇರೋದು. ಅಂದ್ರೆ ನಿಮ್ಗೆ ಇದರಿಂದ ನಿಮ್ಗೆ ಏನೋ ಜೀವನ ಕಟ್ಕೊಂಡಿದ್ದೀರಾ? ಸರ್, ಒಂದು ಸಣ್ಣದು ಕತೆ ಐತೆ. ಆ ಕತೆ ಹೆಂಗಂದ್ರೆ, ನಾನು ಅವಾಗ ಡಿಕ್ಕಿಂಗ್ ಇತ್ತು 2010ರಲ್ಲಿ. 2010ರಲ್ಲಿ ಡಿಕ್ಕಿಂಗ್ ಇತ್ತು.
ನಾನು ಬೇಲೆಟ್ ಅಂದರೆ ನಾನು ಏನು ಮಾಡಿದೆ, ಬೇರೆ ಇದು ಯಾವುದೋ ಒಂದು ಡ್ರಾಮಾ ಐತೆ ಅಂತಂದು ನಾನು ಗ್ರಾಮಕ್ಕೆ ಹೋಗಿದ್ದೆ, ಯಾವುದೋ ಮೀಟ್ರಿಕ್ ಗ್ರಾಮಕ್ಕೆ ಹೋಗಿದ್ದೆ. ಓಕೆ. ಅಲ್ಲಿ ಏನಾಯ್ತು, ಡ್ರಾಮಾ ಐತೆ ಅಂತ ಒಂದು ಹೋಗಿದ್ದೆ. ಅಂದರೆ ಅವಾಗ ನಮಗೆ ವೆಹಿಕಲ್ ಇದ್ದಲ್ಲ, ನಡ್ಕೊಂಡು ಹೋಗಿದ್ವಿ. ಹೋಗ್ಬೇಕಾದ್ರೆ ಅಲ್ಲಿ ಡ್ರಾಮಾ ಇಲ್ಲ, ಬೈಲೈಟ್ ಇತ್ತು. ನಮ್ಗೆ ಆಸಕ್ತಿ ಇಲ್ಲ ಅದು ನೋಡ್ಬೇಕಂಬೋದು. ಅಲ್ಲಿದ್ದು ವಾಪಸ್ ಬಂದೆ ನಡ್ಕೊಂತ. ಬಂದು ಮತ್ತೆ ತಿರ್ಗಾ ಅದೇ 3 ತಿಂಗಳು, ಮತ್ತೆ ಅದಾದ್ಮೇಲೆ 3 ತಿಂಗಳು ಆದ್ಮೇಲೆ ಮತ್ತೆ ಬೈಲೈಟ್ಗೆ ಹೋಗಿದ್ದೆ. ನನಗೆ ಬೈಲೈಟ್ಗೆ ಹೋದ್ಮೇಲೆ ಅಲ್ಲಿ ಶಿವನಾಗಪ್ಪ ಅಂತಂದು ಮೆಟ್ರಿಕ್ಗೆ ಅವರು ಒಂದು ಕೀಚಕನ ಪಾತ್ರ ಮಾಡಿದ್ರು. ಆ ಪಾತ್ರ ಮಾಡ್ಬೇಕಾದ್ರೆ ನಾನು ಅದನ್ನ ಆಟ ನೋಡಿದ್ದೆ. ನಾನು ಬೆಳಗ್ಗೆ ಅಂದ್ರೆ ಅವತ್ತು ಬೈಲೈಟ್ ಐತೆ, ಅವತ್ತು ಹೋಗಿದ್ದೀನಿ, ಮಕ್ಕಂಬಿಟ್ಟಿದ್ದೀನಿ. ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಕೀಚಕನ ಪಾತ್ರ ಬಂದನ. ಎದ್ದೀನಿ, ನೋಡಿದ್ದೀನಿ. ಅದನ್ನ ಹತ್ರ ಕಲೆ ಇತ್ತು, ಅದನ್ನ ನೋಡಿದೆ. ನೋಡಿದ ಮೇಲೆ ನನಗೆ ಅವಾಗಲಿದ್ದ ನನ್ನ ಮನಸ್ಸಿನಾಗ ಹುಟ್ಟಿತ್ತು. 2014ರಲ್ಲಿ ನನಗೆ ಅವಾಗ ಹುಟ್ಟಿತ್ತು, ನಾನು ಆಡಿದ್ರೆ ಅದೇ ಥರ ಆಡ್ಬೇಕು ಅಂತ ನನ್ನ ಮನಸ್ಸಿನಾಗ ಬಂತು. ಅದೇನೇ ಮನಸ್ಸಿನಾಗ ಇಟ್ಕೊಂಡು ಯಾವಾಗ 2023ರಲ್ಲಿ ಒಂದು ಬೈಲೈಟ್ ಆಡಿದೆ, ವೀರನಾಗಾರ್ಜುನ್ದು. ವೀರನಾಗಾರ್ಜುನ್ ಕಾಳಗದಾಗ ಅದರಲ್ಲಿ ಏಕಲವ್ಯನ ಪಾತ್ರ ಮಾಡಿದೆ. ಅವಾಗ ನನಗೆ ಅಂದ್ರೆ ಅವ್ರ ತರ ಆಡಕ್ ಆಗ್ಲಿಲ್ಲ. ಅವ್ರ ಕಲೆ ಜಾಸ್ತಿ ಐತೆ, ನಮ್ಗೆ ಇನ್ನು ಹೊಸದಾಗಿ ನಾವು ಕಲ್ತಾರ. ಹಂಗಾಗಿ ನಮ್ ಕಿರೀಟ ಸ್ವಲ್ಪ ಭಾರ ಆಗಿತ್ತಲ್ಲ, ಹಂಗಾಗಿ ಆ ಕಿರೀಟ ಭಾರ ಆದಾಗ ಕಿರೀಟ ತೆಗೆದು ಬೇರೆ ಕಿರೀಟ ಮಾಡಿ ನೋಡೋಣ ಅಂತ ಪ್ರಯತ್ನ ಆಯ್ತು, ಮಾಡಿದೆ. ಅದು ಇವಾಗ ನಮಗೆ ಉಪಯೋಗ ಆಯ್ತು, ಒಳ್ಳೆ. ಓಕೆ. ಈ ಕಿರೀಟಗಳಿಂದ ಇವಾಗ ನೀವು ಸದ್ಯ ನಿಮ್ಮ ಉಪಜೀವನ ಮಾಡ್ಕೊಂತ ಇದನ್ನ ಉಪಜೀವನವಾಗಿ ನೀವು ಮಾಮೂಲಾಗಿ ದಿನ ಈ ಕಿರೀಟ ಇವಾಗ ಬಯಲಾಟ ಇದ್ದಾಗ ಬಯಲಾಟ ಎಲ್ಲ ಬಾಡಿಗೆ ಕೊಡ್ತೀರಾ, ಇದು ಮಾಡ್ತೀರಾ? ದಿನನಿತ್ಯ ಜೀವನದಲ್ಲಿ ಏನ್ ಮಾಡ್ತೀರಾ? ಅಂದ್ರೆ ಬಯಲಾಟ ಬಿಟ್ಟು ಈ ಬಯಲಾಟ ಕಿರೀಟ ಮಾಡೋದ್ ಬಿಟ್ರೆ ಬೇರೆ ಇನ್ನೇನಾದ್ರು ಹೊಲ ಮನೆ ಮಾಡೋದು? ಅದೇ ಹೊಲ ಮಾಡ್ತಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ ಹೊಲದಾಗ, 3 ಎಕರೆ ಗುತ್ತಿಗೆ ಮಾಡಿದ್ವಲ್ಲ. ಅದರಿಂದನೂ ನೀವು ಜೀವನ ಮಾಡ್ತಾ ಇದನ್ನ ನೀವು ಉಪಜೀವನವಾಗಿ ಒಂದು ಸೈಡ್ ಇರ್ಲಿ, ಇನ್ಕಮ್ ಏನಾದ್ರು ಮಾಡೋಣ ಅಂತ. ಅಂದ್ರೆ ಆಸಕ್ತಿ ಪ್ಲಸ್ ನೀವು ಬಯಲಾಟ ಆಡೋದ್ರ ಜೊತೆಗೆ ನಿಮ್ಗೆ ಮೊದ್ಲಿಂದ ಆಸಕ್ತಿನೂ ಇತ್ತು, ಕಲೆ ಬಯಲಾಟ ಅಂತಕ್ಕಂಥದ್ರಲ್ಲಿ ಆಸಕ್ತಿ ಇತ್ತು. ಅದರಿಂದಾಗಿ ನೀವು ಇವತ್ತು ಕಿರೀಟ ಮಾಡ್ಲಿಕ್ಕೆ ನೀವು ಅದೊಂದು ಪ್ರೇರಣೆ ಅಂತಾನೆ ಹೇಳ್ಬೋದು. ಹೊಲ್ದ ಕೆಲಸ ಇದ್ದಾಗ ಮಳೆಗಾಲದಾಗ ಹೊಲ್ದ ಕೆಲಸ ಇರ್ತದೆ, ಹೊಲ್ದ ಕೆಲಸ ಮಾಡ್ತೀವಿ. ಅವಾಗ ಬಯಲಾಟಗಳು ಯಾವ ಇರಲ್ಲ, ಅವಾಗ ಎಲ್ಲ ಕೆಲ್ಸಗಳು ಇರ್ತಾವ, ಯಾವ ಬಯಲಾಟಗಳು ಇರಲ್ಲ. ಯಾವಾಗ ನಮ್ಮ ಜನವರಿ ಫೆಬ್ರವರಿ ಈ ಕಡೆ ಬಂತಂದ್ರೆ ಬಯಲಾಟಗಳು ಸ್ಟಾರ್ಟ್ ಆಗ್ತಾವ. ಅವಾಗ ನಾವು ಈಗ ಹೊಲ್ದಾಗ ಕೆಲಸಗಳು ಏನಿರಲ್ಲ, ಮಾಡೋದು ಬಾಡಿಗೆ ಕೊಡೋದು. ಅಂದ್ರೆ ನೀವು ಓನ್ಲಿ ಬಾಡಿಗೆನ? ಅಂದ್ರೆ ನೀವು ಹೆಂಗೆ ಕಿರೀಟ ಪ್ರತಿಯೊಂದನ್ನು ತಾವೇ ಬಂದ್ಬಿಟ್ಟು ಏನಾದ್ರು ಪಾತ್ರಧಾರಿಗಳು ಇರ್ತಾರಲ್ಲ, ಕೆಲವರು ಪಾತ್ರಧಾರಿಗಳು ಇರ್ತಾರೆ, ತಮ್ಮ ಯಾವ ರೀತಿ ಬೇಕು ಆ ರೀತಿ ಮಾಡಿಸ್ಕೊಂತಾರ, ಇಲ್ಲ ನೀವು ಆಲ್ರೆಡಿ ನೀವು ಏನಾದ್ರು ಮಾಡಿರೋರ್ನೇ ತಗೊಂಡ್ ಹೋಗ್ತಾರ? ಇಲ್ಲ, ಮಾಡಿರೋ ಅವ್ರಿಗೆ ಬೇಕಾದ್ರೆ ಅವ್ರು ತಗೊಂಡ್ ಹೋಗ್ತಾರೆ. ಇಲ್ಲಿದ್ರೆ ಅವ್ರಿಗೆ ಬೇಕಾದಂಗ ಅವರು ನಮ್ಗೆ ಈ ಡಿಸೈನ್ ಇರ್ಬೇಕು ಅಂದ್ರೆ ನಾನು ಭೀಮನ್ ಪಾತ್ರ ಮಾಡ್ತಾ ಇದೀನಿ ಅಣ್ಣ, ನಾನು ಭೀಮನ್ ಪಾತ್ರ ಮಾಡ್ತಾ ಇದೀನಿ, ನನ್ಗೆ ಭೀಮಂದು ಕಿರೀಟ ಮಾಡಿಕೊಡ್ಬೇಕು ಅಂತಂದ್ರೆ ಯಾವ ತರ ಇರ್ಬೇಕಂತಂದ್ರೆ, ಇಲ್ಲ ಅಣ್ಣ ನನಗೆ ಒಂದು ಆನೆ ಹಾಕೊಡ್ಬೇಕು ಅಂತ ಭೀಮನ್ ಪಾತ್ರ ಮಾಡಾರು. ಮುಂದೆ ಅರ್ಜುನ್ ಪಾತ್ರ ಮಾಡಾರ, ಅಣ್ಣ ತ್ರಿಶೂಲ ಇರ್ಬೇಕು, ಪಾಶುಪಶಾಸ್ತ್ರ ತ್ರಿಶೂಲ ಇರ್ಬೇಕು ಅರ್ಜುನ್ಗ, ಅದ್ ಹಾಕೊಡೋಣ ಅಂತ ಒಬ್ರು ಕೇಳ್ತಿರ್ತಾರ. ಆ ತರ ಕೂಡ ನಾವು ಮಾಡ್ಕೊಡ್ತೀವಿ. ಒಬ್ಬ ಒಂದೊಂದು ಅಂದ್ರೆ ಯಾವ ಪಾತ್ರಧಾರಿಗೆ ಅವ್ರವರ ಆಸಕ್ತಿಗೆ ತಕ್ಕಂಗೆ ನೀವು ಆ ಕಿರೀಟನ ನೀವು ಮಾಡಿಕೊಡ್ತೀವಿ. ಈಗ ನೀವು ನಿಮ್ಮ ಹತ್ರ ಇರೋ ಕಿರೀಟನ ತಗೊಂಡೋಗಿ ಅಂತ ಹೇಳಲ್ಲ. ಒಂದ್ ವೇಳೆ ಯಾರೋ ಬಂದ್ರು ವಿಡಿಯೋ ನೋಡ್ಕೊಂಡು ಯಾರೋ ಬಂದ್ರು, ನನಗೆ ಇಲ್ಲ ಕಿರೀಟ ನನಗೆ ಇನ್ನು ಸ್ವಲ್ಪ ನನಗೆ ಬೇರೆ ತರ ಬೇಕು, ಅವ್ರಿಗೆ ಏನು ಯಾವ ರೀತಿ ಬೇಕು ಆ ರೀತಿ ನೀವು ಮಾಡ್ಕೊಡ್ತೀವಿ ಕಿರೀಟ. ಅಂದ್ರೆ ನಿಮಗೆ ಮೊದ್ಲಾಗ ಏನಾದ್ರು ಇಷ್ಟು ದಿನ ಅಂತೇಳಿ ಏನಾದ್ರು ಟೈಮ್ ಬೇಕಾಗುತ್ತೆ? 2 ದಿನ 3 ದಿನ ಟೈಮ್ ಬೇಕಾಗಬಹುದು. ಇವತ್ತೇ ಬಯಲಾಟ ಇರ್ತದೆ, ಇವತ್ತೇ ಬಂದ್ರೆ ಮಾಡ್ಕೊಟ್ರೆ ಅಂದ್ರೆ ಆಗಲ್ಲ. ಹೌದೌದು, ಸಾಧ್ಯ ಇಲ್ಲ ನೋಡ್ರಿ. ಯಾಕಂತಂದ್ರೆ ನಿಮಗೆ ಬೇರೆ ಕೆಲಸ ಇದೊಂದೇ ನೀವು ಇದನ್ನ ಉಪಜೀವನವಾಗಿ ಮಾಡ್ತಿದ್ದೀರಾ. ಬಟ್ ಇದೇ ನಿಮಗೇನು ಸದ್ಯಕ್ಕೆ ಮಟ್ಟಿಗೆ ನೀವು ರೈತರ ಕೆಲಸ ಮಾಡ್ತಾ ಇದನ್ನ ನೀವು ಮಾಡ್ಕೊಂಡ್ ಮಾಡ್ತಾ ಇದೀವಿ. ಹೆಂಗ ಮತ್ ಈಗ ನಮ್ ಕಡೆ ಬಯಲಾಟ ಬಾಳ ಆಡೋದು ಜಾಸ್ತಿ, ಹಂಗಾಗಿ ಅವ್ರು ಜಾಸ್ತಿ ಕೇಳ್ತಿರ್ತಾರ, ನಮ್ಗೆ ಆ ತರ ಬೇಕು ಈ ತರ ಬೇಕಂತ. ನನ್ಗೆ ಒಂದ್ ಕೆಲವು ದಿನ ಟೈಮ್ ಕೊಟ್ಬಿಟ್ರೆ, ನನ್ಗೆ 3-4 ದಿನ ಟೈಮ್ ಕೊಟ್ಬಿಟ್ರೆ ನಾನು ಮಾಡ್ಕೊಟ್ಬಿಡ್ತಾರೆ ಅವ್ರಿಗೆ ಹೆಂಗ್ ಬೇಕಂತ. 3-4 ದಿನ ಅದು ಡಿಪೆಂಡ್ ಅಪಾನ್ ಏನು ನೀವು ಮಾಡೋದ್ರಲ್ಲಿ ಏನಾದ್ರು ಜಾಸ್ತಿ ವರ್ಕ್ ಇತ್ತಪ್ಪ ಒಂದ್ 2-3 ದಿನ ನಿಮ್ಮ ಅಂದ್ರೆ ಈ ಬಯಲಾಟದ ಹೊರತಾಗಿ ನೀವು ಬೇರೆ ಮತ್ತೆ ಅದೇ ಕೆಲಸ ರೈತರ ಕೆಲಸ ಬಿಟ್ರೆ ಮತ್ತೆ ಬೇರೆ ಏನೇನ್ ಮಾಡಲ್ಲ? ಏನಿಲ್ಲ. ಇವಾಗ ಏನ್ ಸೀಸನ್ ಏನಿರುತ್ತೆ ಆ ಸೀಸನ್ ಆಗೆಲ್ಲ ಈ ತರ ನಮಗೆ ಇವಾಗ ಯಾವ ಸ್ವಲ್ಪ ಕಿರೀಟದ ಬಗ್ಗೆ ತಿಳಿಸ್ಕೊಡ್ತೀರಾ? ಅಂದ್ರೆ ಈ ಕಿರೀಟ ಇದಕ್ಕೆ ಯೂಸ್ ಮಾಡ್ತಾರೆ, ಈ ತರ ಹಿಂಗೇನಾದ್ರು? ಈಗ ಇದು ಐತಲ್ಲ
ಈ ಕಿರೀಟನ ಇದು ನಾನು ಏಕಲವ್ಯನ ಪಾತ್ರ ಮಾಡ್ಬೇಕಾದ್ರೆ ಹಾ ಹಾ ಏಕಲವ್ಯ ದ್ರೋಣಾಚಾರ್ಯಿಂದ ಇದು ಬಿಲ್ಲು ವಿದ್ಯಾ ಕಲ್ಸ್ಕೊಡ ಅಂತ ಕೇಳಕ್ ಹೋಗಿರ್ತಾನೆ ಏಕಲವ್ಯ. ಅವಾಗ ದ್ರೋಣಾಚಾರ್ಯ ಏನ್ ಮಾಡ್ತಾರೆ, ಹಾ ಹಾ ನೀನು ಸೂಕ್ತ ಕುಲ್ದನು, ನನಗೆ ಬಿಲ್ಲು ವಿದ್ಯೆ ಕಲ್ಸಲ್ಲ, ರಾಜರ ಮಕ್ಕಳಿಗೆ ಮಾತ್ರ ನಾವು ವಿದ್ಯೆ ಕಲಿಸು ಅಂತಂದು ಹೇಳ್ತಿರ್ತಾನ. ಅವ್ನ ನಿರಾಕರಿಸಿ ವಾಪಸ್ ಕಳಿಸ್ಬಿಡ್ತಾನ. ಅವಾಗ ಏನ್ ಮಾಡ್ತಾನ, ಈ ಏಕಲವ್ಯ ಕಾಡಲ್ಲಿ ಹೋಗಿ ದ್ರೋಣಾಚಾರ್ಯದು ಮಣ್ಣಿನ ಗೊಂಬೆ ಪ್ರತಿಪೆ ಮಾಡಿ ಆ ಬಿಲ್ಲು ವಿದ್ಯೆ ಕಲ್ತಿರ್ತಾನೆ ಏಕಲವ್ಯ. ಕಲ್ತಿರ್ತಾನ. ಹಂಗಾಗಿ ನಾನು ಒಂದು ಬಯಲಾಟ ಆಡ್ದಲ್ಲ, ಹಂಗಾಗಿ ನಾನು ಏನನ್ನಾಗಲೂ ಕಿರೀಟ ಮಾಡೋಂತ ನನ್ನ ಮನಸ್ಸಿಗೆ ಬಂದಿತ್ತಲ್ಲ. ಅವಾಗ ಏನ್ ಮಾಡಿದೆ, ನಾನು ಬಿಲ್ಲು ಹಾಕ್ಕೋಬೇಕು ನನ್ನ ಕಿರೀಟಿಗೆ ಅಂತಂದು ನಾನೇನ್ ಮಾಡಿದೆ. ಅವಾಗ ಬಿಲ್ಲು ಮಾಡ್ಕೊಂಡು ನಾನು ಕಟ್ಕೊಂಡು ಆಡಿರೋದು. ಅದರಲ್ಲೇ ಆ ಬಿಲ್ಲು ಅದರಲ್ಲೇ ನೀವು ಬಿಲ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಲ್ಲ ಆ ಕಿರೀಟದಲ್ಲೇ. ಅಂದ್ರೆ ನಾವು ಆ ಕಿರೀಟ ರೆಡಿ ಮಾಡಕ್ಕೆ ಯಾವ ರೀತಿ ಡಿಸೈನ್ ಬೇಕು ನೀವೆಲ್ಲ ನೀವೇ ಮಾಡ್ಕೊಡ್ತೀವಿ. ನಾವು ಮಾಡ್ಕೊಂಡಿದ್ವಿ. ಅರ್ಜುನ್ ಕೂಡ ಬರ್ತತೆ ಬಿಲ್ ಅಂದ್ರೆ. ಅರ್ಜುನ್ ಕೂಡ ಅಂದ್ರೆ ಇದು ಪ್ರತಿ ಒಂದು ಪಾತ್ರಧಾರಿಗೆ ಬೇರೆ ಬೇರೆ ತರ ಕಿರೀಟ ಇರ್ತವೆ. ಅಂದ್ರೆ ಭೀಮಗ ಅಂದ್ರೆ ಇದು ಆನೆ ಬರ್ತತೆ. ಆನೆ ಆತಗ ಯಾಕಂದ್ರೆ ಬಲಿಸಾಲೆ ಆಗಿರೋದಕ್ಕಾಗಿ ಅದಕ್ಕೆ ಆನೆ ಕೊಡೋದು ಕಿರೀಟಿಗೆ. ಹಂಗಾಗಿ ಕೆಲವ್ರು ಕೇಳ್ತಿರ್ತಾರ, ಕೊಡ್ತಿರ್ತೀವಿ. ಮತ್ತೆ ಇದು ದುರ್ಯೋಧನಗ ಅಂದ್ರೆ ಅವರು ದುರ್ಯೋಧನ ಪಾತ್ರ ಮಾಡೋರಿಗೆ ಸಿಂಹಾಸನ ಅಂದ್ರೆ ಅವ್ರು ರಾಜರಲ್ಲ, ಸಿಂಹಾಸನ ಮೇಲೆ ಕುಂದಿರೋದಕ್ಕಾಗಿ ಸಿಂಹಾಸನ, ಅದಕ್ಕೆ ಸಿಂಹ ಕೊಟ್ಟಿದಿರ್ತೀವಿ. ದುರ್ಯೋಧನ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ. ಎಲ್ಲ ಎದರಿಂದ ಮಾಡಿರ್ತೀರಿ ಇದೆಲ್ಲ ಅಂಗಡಿಯಲ್ಲಿ ತಂದಿರ್ತೀವಿ. ಬಳ್ಳಾರಲ್ಲಿ ಕಾಳಂ ಬಜಾರಲ್ಲಿ ಸಿಗ್ತವೆ ಸಾಮಾನು, ಅಂತ ಮಾಡ್ತೀನಿ. ತಗೊಂಡ್ಬಂದು ಅಂದ್ರೆ ನಮ್ದು ಅಟ್ಟಲ್ಲ, ಎಲ್ಲ ಪ್ಲಾಸ್ಟಿಕ್. ಇದೆಲ್ಲ ಪ್ಲಾಸ್ಟಿಕ್ ಇವೆಲ್ಲ. ನಮ್ ನೀರಕ್ಕಾಗಿ ಬಿಸಾಕಿದ್ರು ಕೂಡ ಏನಾಗಲ್ಲ. ಅಂದ್ರೆ ತಕ್ಕ ಮಷ್ಟಿಗೆ ಲೈಟ್ ವೇಟ್ ಇರ್ತವೆ. ಎಂತ ಇವ್ರಾದ್ರೂ ಕೂಡ ಇದನ್ನ ಧರಿಸಬಹುದು. ಧರಿಸಿ ಆರಾಮಾಗಿ ಬಯಲಾಟ ಆಡ್ಬೋದು. ಆಟದಲ್ಲಿ ಏನಾದ್ರೂ ಅಂದ್ರೆ ತಲೆಗಿಲೆಗೆಲ್ಲ ವಜಾ ಆಗಲ್ಲ, ಆರಾಮಾಗಿ. ಒಂದು ಅರ್ಧ ಕೆಜಿ ಇರ್ಬೋದು ಅಷ್ಟೇ. ಅರ್ಧ ಕೆಜಿನೂ ಇಲ್ಲ ಅನ್ಸುತ್ತೆ. ಚೆನ್ನಾಗಿದೆ ನೋಡ್ಲಿಕ್ಕೆ. ಇದು ನೋಡಿದ ತಕ್ಷಣ ಇದು ನೀವೇನು ವೇಟ್ ಐತೆ ಅಂತ ಅನ್ಸುತ್ತೆ. ಎಲ್ಲ ಹಾಕಿದಿರಲ್ಲ, ವೇಟ್ ಐತೆ ಅಂತ. ಬಹಳ ವೇಟ್ ಏನು ಅಷ್ಟೊಂದು ಏನಿಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದಿರ. ಇದು ಯಾರು ಧರಿಸ್ತಾರೆ ಇದನ್ನ? ಯಾವ ಪಾತ್ರಧಾರಿ ಹಾಕೊಂತಾರೆ? ಇದು ಕೌರವನ ಪಾತ್ರ ಮಾಡಿದ್ರೆ ಇದು ಧರಿಸಬಹುದು. ಇದು ಅಂದ್ರೆ ಇವಾಗ ಪಾತ್ರಧಾರಿಗಳಿಗೆ ತಕ್ಕಂತೆ ಏನಾದ್ರೂ ನೀವು ಬೇರೆ ಇವಾಗ ನೀವ್ ಹೇಳಿದ್ರಲ್ಲ, ಇದು ಭೀಮನ್ ಪಾತ್ರ ಬಂದ್ರೆ ಆನೆ ಹಾಕೊಂತಾರಂತ. ಇವಾಗ ನೀವ್ ಹೇಳಿದ್ರಿ, ನನಗೆ ಆಸಕ್ತಿ ಇತ್ತು, ನಾನು ಬಿಲ್ಲು ಡಿಸೈನ್ ಹಾಕೊಂಡಿನಿ ಅಂತ. ಅಂದ್ರೆ ಪ್ರತಿಯೊಂದು ಪಾತ್ರಕ್ಕೆ ಅದು ಅವ್ರದೇ ಆದ ಒಂದು ಕಿರೀಟ, ಬೇರೆ ತರದ ಕಿರೀಟ ಇರ್ತಲ್ಲ. ಈಗ ಮನುಷ್ಯನಿಗೆ ಕೆಲವು ಇರ್ತತೆ. ಈಗ ಮನುಷ್ಯನ ನನ್ನ ಕ್ಯಾರೆಕ್ಟರ್ ಏನು ಅಂತ, ನನ್ನ ಕ್ಯಾರೆಕ್ಟರ್ ಬಗ್ಗೆ ಏನು ಹಂಗ ಪಾತ್ರಧಾರ ಕ್ಯಾರೆಕ್ಟರ್ಗಳಿಗೆ ಅವರು, ಈಗ ಅರ್ಜುನ್ ಅಂದ್ರೆ ಬಿಲ್ ವಿದ್ಯೆಗಾರ. ಹಂಗಾಗಿ ಅರ್ಜುನ್ಗೆ ಏನ್ ಬೇಕೋ ಬಿಲ್ ಬೇಕು. ಆ ಒಂದು ಕಾನ್ಸೆಪ್ಟ್ ಮೇಲೆ ನೀವು ಅಲ್ಲಿ ಆ ಕಿರೀಟದಲ್ಲೇ ನೀವು ಡಿಸೈನ್ ರೆಡಿ ಮಾಡಿರ್ತೀರ. ಕಿರೀಟ ನಲ್ಲಿ ಗುರುತಿಸ್ತೀವಿ. ಓಹೋ, ಅಂದ್ರೆ ಆ ಕಿರೀಟ ನೋಡಿದ್ರು ಸಹ ಇದು ಇವರೇ ಧರಿಸ್ತಕ್ಕಂಥ ಕಿರೀಟ ಅಂತ ನಮಗೆ ಗೊತ್ತಾಗುತ್ತೆ. ಓಹೋ, ಓಕೆ. ಈ ಕಿರೀಟ ಯಾವ ಹೇಳಿದ್ರಲ್ಲಿ? ಇದು ಬಾಲಕೃಷ್ಣದ್ದು. ಬಾಲಕೃಷ್ಣದ್ದು ಗಣೇಶ ಹಾಕಿದ್ದೆ. ಗಣೇಶ ತೆಗ್ದೀನಿ. ಮತ್ತೆ ಗಣೇಶಂದು ಅಂದ್ರೆ ಡಿಸೈನು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತಂದು ಈಗ ಸದ್ಯಕ್ಕೆ ಈ ದೀಪ ಹಾಕಿದೀನಿ. ಇದು ಬಾಡಿಗೆ ಐತೆ, ಬಾಡಿಗೆ ಹೋಗಿ ಬಂದ್ಮೇಲೆ ತೋಳ್ಗಲ್ಲಿ ಹೇಳಿದಾರೆ. ಈ ಕಿರೀಟ ಯಾವುದು? ಇದು ಸುದರ್ಶನ. ಇದು ರೇಣಿಕಲಂ ಕಥೆದಾಗ ಸುದರ್ಶನ. ರೇಣಿಕಲಂ ಕಥೆ ಸುದರ್ಶನ ಬರ್ತಾರೆ, ಅವ್ರು ಧರಿಸ್ತಕ್ಕಂಥ. ಇಲ್ಲಿ ಕೆಳಗಿದೆ ಅಲ್ಲ, ಇದು ಯಾರು ಧರಿಸ್ತಕ್ಕಂಥದ್ದು? ಇದು ಇವು ಸಣ್ಣ ಪಾತ್ರಗಳು ಯಾವ್ದಂದ್ರೆ, ಈಗ ಶಶಿರೇಖೆ ಭರಣಿ ಆದ್ರಾಗ ಒಣಪಾಲಕ ಅಂತ ಇರ್ತಾರ. ಶಶಿರೇಖೆ ಭರಣಿ ಅಂತ ಒಣಪಾಲಕ ಅವರು ಒಟ್ಟು ಅವರು ಇರ್ತಾರ. ಮಂತ್ರಿ ಜೊತೆಗೆ ರಾಜ್ಯದ ಜೊತೆಗೆ ಮಂತ್ರಿಗಳು ಇರ್ತಾರ. ಮಂತ್ರಿಗಳು ಅದ್ ತಗೋಬಹುದು. ಓಕೆ, ಆ ತರ ಇದ್ ಮಾಡಿದ್ರೆ ಅಂದ್ರೆ ನೀವು ಯಾವುದೇ ಬಯಲಾಟ ಯಾವುದೇ ಇರ್ಲಿ, ಪಾಂಡು ವಿಜಯ ಅದು ಅಭಿಮಾನ ಕಾಳಗಿರ್ಬೋದು, ಯಾವುದೇ ಬಯಲಾಟ ಇರ್ಲಿ, ನೀವು ಎಲ್ಲಾ ರೀತಿ ಕಿರೀಟಗಳನ್ನ ನೀವು ತಯಾರು ಮಾಡಿ ಕೊಡ್ತೀರಾ? ತಯಾರು ಮಾಡಿ ಸ್ವಂತನೂ ಕೊಡ್ತೀರಾ ಅಥವಾ ನೀವು ಏನ್ ಬಾಡಿಗೆ? ಖರೀದಿ ಕೊಡಲ್ಲ. ನಾವು ಖರೀದಿ ಕೊಟ್ರೆ ನಮ್ಗೆ ಈ ಸೀಟ್ ಸಿಗಲ್ಲ. ಇದು ಪ್ಲಾಸ್ಟಿಕ್. ಇದು ಓಕೆ. ಇದು ಕಾಸ್ಟ್ಲಿ. ಇದು ಬೀಳೋದು. ಇದು ಏನಿದು?
ಇದು ಏನಿದು ಅಂದ್ರೆ ಇದು ಕೈ ಕಟ್ಕೊಳದ ಭುಜ ಕಟ್ಕೊಳದ ಕೈ ಕಟ್ಕೊಳ್ಳೋದು, ಕೈ ಇದು ರೆಕ್ಕೆ 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 ಹಿಂಗ್ ಕಟ್ಕೊಳ್ಳೋದು. ಆ ತರ ಧರಿಸೋದು. ಅಂದ್ರೆ ಇದು ಪ್ಲಾಸ್ಟಿಕ್ ಇದು ಹಾ ಇದು ಪ್ಲಾಸ್ಟಿಕ್. Okay. ಇದು ಸಿಗಲ್ಲ. ಇದು ಹಾ ಸಿಗಲಾರ್ದಕ್ಕೋಸ್ಕರಾಗೆ ನಾನು ಇದು ಖರೀದಿ ಕೊಡಕ್ಕಾಗಲ್ಲ. ಖರೀದಿ ಕೊಡಲ್ಲ. ಹಾ. ಕಿರೀಟಗಳೆಲ್ಲ ಕೊಡ್ತೀರಾ? ಕಿರೀಟ ಎಲ್ಲ ಬಾಡಿಗೆ ಕೊಡಲ್ಲ. ಈಗ ಸಪೋಸ್ ನಾವು ಆ ಕಸ್ಟಮೈಸ್ ಮಾಡಿಸ್ಕೊಂತಾರೆ ಅಂದ್ರೆ ನನಗೆ ಹೆಂಗ್ ಬೇಕು ಆ ತರ ಮಾಡಿಸ್ಕೊಂತಾರಲ್ಲ ಅವ್ರಿಗೆ ಏನಾದ್ರು ಸ್ವಂತ ಕೊಡ್ತೀರಾ? ಅಂದ್ರೆ ಏನು ಇಲ್ಲ, ಅವ್ರಿಗೆ ಸ್ವಂತ ಕೊಡಲ್ಲ. ಸ್ವಂತ ಇಲ್ಲ, ಕೊಡಲ್ಲ. ಓನ್ಲಿ ನೀವು ಬಾಡಿಗೆ ಪರ್ಪೋಸ್ ಮಾತ್ರ? ಬಾಡಿಗೆ ಮಾತ್ರ. ಹಾ ಯಾಕಂದ್ರೆ ನಾವು ಕಿರೀಟ ಕೂಡ ಮಾಡಿದ್ವಲ್ಲ, ಹಾ ಇದು ಕಿರೀಟ ಮಾಡಿದ್ವಿ ನೋಡ್ರಿ, ಹಾ ಇದು ಕೂಡ ಪ್ಲಾಸ್ಟಿಕ್. ಹಾ ಇದೆಲ್ಲ ಪ್ಲಾಸ್ಟಿಕ್ ಪ್ಲೌಡ್. ಇದು ಓಕೆ ಓಕೆ ಓಕೆ. ಇದು ಸಿಗೋದಿಲ್ಲ. ಇದ್ರ ಲೈಟ್ಸ್ ಕೂಡ ಎಲ್ಲ ನೀವೇ ಇದು ಮಾಡಿರ್ತೀರಲ್ಲ? ನಾವೀಗ ಹಾ ತೋರ್ಸೋಣ ಸ್ವಲ್ಪ. ಲೈಟಿಂಗ್ ಎಲ್ಲ ಫಿಟ್ ಮಾಡಿ ಕೊಟ್ಟಿರ್ತೀವಿ ನಾವು. ಇದು ಏನು ಸೆಲ್ಸ್ ಎಲ್ಲ ಯೂಸ್ ಮಾಡಿರ್ತೀರಾ? ಬ್ಯಾಟ್ರೀಸ್ ಎಲ್ಲ ಯೂಸ್ ಮಾಡಿರ್ತೀರಾ? ಬ್ಯಾಟ್ರಿ ಕೆಲವು ಕೆಲವು ಸೆಲ್ಸ್ ಯೂಸ್ ಮಾಡ್ತೀವಿ. ಆ ಪಾತ್ರಧಾರಿಗೆ ತಕ್ಕಂತ ಅವ್ರು ಹೆಂಗೆ ಇದು ಮಾಡ್ಕೊಂತಾರೆ ಹಂಗೆ ಮಾಡ್ಕೊಡ್ತೀವಿ. ಅದು ಇದು ಸೀಟ್ ಇದು ಸಿಗೋದಿಲ್ಲ. ಹೌದೌದು ಸಿಗೋದಿಲ್ಲ. ಈಗ ಈ ರೊಟ್ಟೆ ಐತಲ್ಲ, ಇದು ಕೆಲವು ಕಡೆ ಇವು ಮಾಡ್ಕೊಡ್ತಾರೆ, ಇದೇ ಸೀಟ್ ಇಲ್ಲೇ ಮಾಡ್ಕೊಡ್ತಾರೆ. ಓಕೆ ಓಕೆ. ಇದು ವೇಟ್ ಇರ್ತತೆ. ಓಕೆ. ಅಂದ್ರೆ ತೂಕ ಬರ್ತದೆ. ಇದು ತೂಕ ಬರ್ತದೆ. ಇದು ಪ್ಲಾಸ್ಟಿಕ್ ಸೀಟ್. ಇದು ತೂಕ ಬರಲ್ಲ. ಲೈಟ್ ವೇಟ್. ಹೌದು. ಓಕೆ. ಇದು ಬಹಳ ಲೈಟ್ ವೇಟ್. ಮತ್ತೆ ಇದು ಹೇಳ್ಕೊಂಡು ನೋಡ್ರಿ ಸ್ವಲ್ಪ. ಇದು ಈ ಸೀಟೆ ಇಷ್ಟೊಂದು ವಜ ಐತೆ, ತೂಕ ಐತೆ. ಅದಕ್ಕಾಗಿ ಇದು ಈಜಿಯಾಗಿ ಸಿಗ್ತತೆ, ನಮ್ಗೆ ಇದು ಸಿಗಲ್ಲ. ಹೌದಾ? ಯಾಕಂದ್ರೆ ಲೈಫ್ ಐತಿ ಇದು. ಎಷ್ಟು ವರ್ಷ ಆಗಲ್ಲ ಲೈಫ್ ಬರುತ್ತೆ ನಮ್ಗೆ. ಇದು ಏನ್ ಗೊತ್ತಾ, ಇದು ಚಳಿಗಾಲದಾಗ ಮುದುರ್ಕೊಂಡ್ಬಿಡ್ತಿದ್ವಿ. ನೀರೇನಾದ್ರು ಸ್ವಲ್ಪ ಇದಾದ್ರೆ ಹೌದೌದು ನುಂಗಿದ್ರೆ ಹುಡುಗಿ ಚಳಿಗೆ ಇದಾಗ್ಬಿಡುತ್ತೆ. ಇದು ಬಾಳಿಕೆ ಬರಲ್ಲ, ಇದು ಬಾಳಿಕೆ ಬರುತ್ತೆ ಅಷ್ಟೇ. ಕೆಡು ಆ ಕಡೆ ಎಲ್ಲ ಮಾಡ್ತಾರ, ಇದ್ರಲ್ಲೇ ಮಾಡ್ತಾ ಇದಾರೆ. ಬೇರೆ ಕಡೆ ಅದಕ್ಕಾಗಿ ನಾವು ಖರೀದಿ ಕೊಡಕ್ಕಾಗಲ್ಲ ಇವು. ಯಾಕಂದ್ರೆ ಖರೀದಿ ಕೊಡಂಗಿದ್ರೆ ಸಿಗಂಗಿದ್ರೆ ಖರೀದಿ ಕೊಡ್ತಿದ್ವಿ. ಇಲ್ಲ, ಇವಾಗ ಸಪೋಸ್ ನಾನು ಅದೇನೈತೆ ಅಣ್ಣ, ಅದು ನಾನು ದುಡ್ಡು ಕೊಡ್ತೀನಿ. ಪಾತ್ರದಲ್ಲಿ ಕೆಲವ್ರು ಹೆಂಗಿರ್ತಾರ ಅಂತಂದ್ರೆ, ನನಗೆ ಪರ್ಮನೆಂಟ್ ಇರ್ಲ ಅಣ್ಣ, ಇದು ನಾನು ಆಡಿರೋ ಪಾತ್ರ ಅದು ನನ್ನ ಮನೇಲೇ ಇರ್ಲಿ ಅನ್ನೋರ್ಗೆ ಏನಾದ್ರು ನೀವು ಆ ತರ ಏನ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಅಂದ್ರೆ ಇದು ಆ ರೊಟ್ಟೆಲಿ ಮಾಡ್ಕೊಡ್ತೀರಾ? ಇದ್ರಲ್ಲೇ ಇಲ್ಲ, ಈ ತರದ್ರಲ್ಲೇ ಮಾಡ್ಕೊಡ್ರಿ, ನಾನು ಲೈಟ್ ವೇಟ್ ಇರ್ಲಿ, ಅದು ನನಗೆ ಸ್ವಂತ ಇರ್ಲಿ ಅಂತ ಮಾಡ್ಕೊಡ್ತೀರಾ? ಅಂದ್ರೆ ಪರ್ಮನೆಂಟ್ ನನಗೆ ಇರ್ಲಿ, ಅದೇನು ದುಡ್ಡು ತಗೋತೀರಿ ಈ ಸೀಟ್ ತಂದು ಕೊಡ್ಲೆ ನಾವು ಮಾಡ್ಕೊಡ್ತೀವಿ. ಆ ತರದ ಮೆಟೀರಿಯಲ್ ತಂದ್ಕೊಟ್ರೆ ನೀವೇ ಮಾಡ್ಕೊಡ್ರಿ. ಅದಕ್ಕೇನ್ ಕಚ್ಚಾ ವಸ್ತುಗಳು ಏನ್ ಬೇಕಾ ಅವು ತಂದ್ಕೊಟ್ರೆ ನೀವು ರೆಡಿ ಮಾಡಿ ಕೊಡ್ತೀರಾ? ಅದಕ್ಕೇನ ಅಂದ್ರೆ ಪಾತ್ರಧಾರಿಗಳ ಮೇಲೆ ಡಿಪೆಂಡ್ ಇರ್ತದ? ಹೆಂಗೆ ದುಡ್ಡು ನೀವು ತಗೊಳೋದು? ಪಾತ್ರಧಾರ ಮೇಲೆ ಏನ್ ಡಿಫ್ರೆಂಟ್ ಇಲ್ಲ, ಎಲ್ಲಾ ಪಾತ್ರಧಾರ ಒಂದೇ. ಏನಂದ್ರೆ ಅದು ಖರ್ಚು ನಮ್ಗೆ ಏನು ಮೆಟ್ರ್ ತಂದ್ಕೊಟ್ರೆ ನಮ್ ಕೂಲಿ. ಬಿಲ್ಗಳೆಲ್ಲ ನೀವೇ ಮಾಡ್ತೀರಾ? ಬಿಲ್ ಎಲ್ಲ ಮಾಡಿಕೊಟ್ಟಿದ್ವಿ. ಅಂದ್ರೆ ಇವತ್ತು ಬಾಡಿಗೆ ಹೋಗಿದ್ದಾವೆಲ್ಲ ಇವೆಲ್ಲ ಹಳವಾಗಿತ್ತು ಒಣಗ. ಇದೆಲ್ಲ ಬಾಡಿಗೆ ಹೋಗ್ಬಿಟ್ಟವ ಇರೋದು. ಕೊಡಿ ನೋಡೋಣ. ಇವನು ಬಹಳ ಲೈಟ್ ವೇಟ್ ಇದಾವಲ್ಲ, ನೋಡ್ಲಿಕ್ಕೂ ಒಂಥರ ಚೆನ್ನಾಗಿದಾವೆ. ನಾವು ಬಯಲಾಟದಲ್ಲಿ ಅಲ್ಲಿ ನೋಡ್ತಿರ್ತೀವಿ, ಆಟದಲ್ಲಿ ನೋಡ್ತಿರ್ತೀವಿ, ಇವಾಗ ಲೈವ್ ಆಗಿ ನೋಡ್ತಿದ್ವಿ. ಇವು ಯಾರು ಯೂಸ್ ಮಾಡೋದು ಇದನ್ನ? ಯಾವ ಪಾತ್ರದಲ್ಲಿ ಯೂಸ್ ಮಾಡ್ತಾರೆ? ಅಂದ್ರೆ ಎಲ್ಲದಕ್ಕೂ ಬರುತ್ತಾ? ಇಲ್ಲ, ಅರ್ಜುನಿಗೆ ಬರ್ತಾ. ಅರ್ಜುನ ಕರ್ಣ ತಗೋಬಹುದು. ಆಮೇಲೆ ಅದೇ ಬಿಲ್ಲು ವಿದ್ಯಾಗಾರಗಳು ಯಾರು ಇರ್ತಾರ ಅವ್ರು ಮಾತ್ರ ತಗೋಬಹುದು. ಅದು ಇದು ಇದೇನಂತಾರಲ್ಲ, ಕತ್ತಿ. ಇದೇ ಕತ್ತಿ. ಮತ್ತು ಇದು ಫಸ್ಟ್ ತಡು ನಾನೇ ಮಾಡ್ಕೊಂಡಿರೋದು ಕತ್ತಿ. ಇದು ನೀವೇ ಮಾಡಿದ್ದೀರಾ? ಅವಾಗ ಮೊದ್ಲ ಆಡ್ಬೇಕಾದ್ರೆ ಇದು ನಾನು ಮಾಡ್ತಿದ್ದೆ. ನೋಡಿ, ನಿಮ್ಗೆ ಯಾವ ರೀತಿ ಐಡಿಯಾ ಬಂತು ಈ ತರ ಇಲ್ಲೆಲ್ಲ? ಇದು ಫಸ್ಟ್ ಇದೇ ಮಾಡಿದ್ಮೇಲೆ ಆಮೇಲೆ ನಾನು ಕಿರೀಟ ಮಾಡಿರೋದು. ಇದೆಲ್ಲ ಕಟ್ಟಿಗೆನಾ? ಕಟ್ಟಿಗೆ ಅಡವೆಗಳ ಕರ್ಕೊಂಬಂದು ಮಾಡಿದ್ವಿ ನಾವು. ಚೆನ್ನಾಗಿ ಮಾಡಿದ್ರಿ. ಕಲೆ ನಿಮ್ಮ ಹತ್ರ ಕಲೆ ಐತೆ. ಸೊ ನೀವು ಎಲ್ಲಿ ಇದ್ರ ಈ ಬಿಲ್ಲುಗಳಾಗಿರ್ಬೋದು, ಕಿರೀಟಗಳಾಗಿರ್ಬೋದು, ಈ ತರ ಇವೆಲ್ಲ ಮಾಡಕ್ಕೆ ಎಲ್ಲಿ ನೀವು ಯಾವ್ದೇ ರೀತಿ ಟ್ರೈನಿಂಗ್ ತಗೊಂಡಿಲ್ಲ? ನಾನು ನಿಮ್ಗೆ ಹೆಂಗ ಮನಸ್ಸಲ್ಲಿ ಬರ್ತದ ನೀವು ಹಂಗ್ ಮಾಡ್ತೀರಿ. ಚೆನ್ನಾಗಿ ಮಾಡಿದಿರಿ. ಎಲ್ಲ ಚೆನ್ನಾಗಿತ್ತು. ಲೈಟ್ ವೇಟ್ ಇದೆ, ಏನಂತ ಇದು ಅನ್ಸಂಗಿಲ್ಲ, ಚೆನ್ನಾಗಿದೆ. ಈ ತರದ ಬಿಲ್ಲುಗಳೆಲ್ಲ ಯಾವ ಪಾತ್ರಧಾರಿಗಳು ಯೂಸ್ ಮಾಡ್ತಾರೆ? ಇವು ಖಡ್ಗಗಳು ಇವು ಪಾತ್ರಧಾರಗಳು ಅಂಜನ ಯೂಸ್ ಮಾಡ್ತಾರ, ಕರ್ಣ ಯೂಸ್ ಮಾಡ್ತಾರ, ಕೆಲವ್ರು ಮಾಡ್ತಾರ. ರಾಕ್ಷಸ ಪಾತ್ರಗಳು ಗಜ ಯೂಸ್ ಮಾಡ್ತಾರ. ಆ ಗಜ ಏನು ರೆಡಿ? ಗಜ ಎಲ್ಲ ಬಾಡಿಗೆ ಹೋಗಿತ್ತು. ಬಾಡಿಗೆ ಹೋಗಿದಾವ? ಇಲ್ಲಿದ್ರೆ ಗಜ ತೋರ್ಸಿದ್ದೆ ಬಾಡಿಗೆ.
ಇಲ್ಲಿರ್ತಕ್ಕಂಥ ಕಿರೀಟ ಅಂದ್ರೆ ಕೆಲವು ಕಿರೀಟಗಳೆಲ್ಲ ಬಯಲಾಟ ಇರತಕ್ಕಂಥ ಎಲ್ಲ ಹೋಗ್ತಾವೆ. ಹೌದೌದು. ಅವರೇ ತಗೊಂಡೋಗಿ ಅವರೇ ತಂದು ಕೊಡ್ತಾರ? ಹೌದು, ಅವರ ತಗೊಂಡೋಗಿ ಅವ್ರ ತಗೊಂಡ್ಬರ್ತಾರೆ. ಎಷ್ಟು ಚಾರ್ಜ್ ಮಾಡ್ತೀರಿ? ಅಂದ್ರೆ ಇವಾಗ ನನಗೆ ಇವಾಗ ಇದೇ ಕಿರೀಟ, ನನಗೆ ಇವಾಗ ಇದೇ ಕಿರೀಟ ಬೇಕು, ಏನದು ಚಾರ್ಜ್ ಹೆಂಗ್ ಮಾಡ್ತೀರಾ ಅದಕ್ಕೆ? ನಾವು ಚಾರ್ಜ್ ಏನಿಲ್ಲ, ಅವ್ರದ್ದು ಚಾರ್ಜ್. ಅಲ್ಲಲ್ಲ, ಚಾರ್ಜ್ ಅಂದ್ರೆ ಇವಾಗ ನೀವು ಬಾಡಿಗೆ ಏನ್ ತಗೊಂತೀರಾ? ಅದಕ್ಕೆ ಬಾಡಿಗೆ ತಗೊಂತೀವಿ. ಎಷ್ಟು ತಗೊಂತೀರಾ ಬಾಡಿಗೆ? 1200 ಕೊಡ್ತಾರೆ. 1200 ಒಂದು ಕಿರೀಟಕ್ಕೆ 1200. ಒಂದು ಕಿರೀಟಕ್ಕೆ 1200. ಇನ್ ಕೇಸ್ ಏನಾದ್ರೂ ಅದು ಅಲ್ಲಿ ಬಯಲಾಟ ಆಡೋ ಕಾಲಕ್ಕೆ ಏನೋ ಸ್ವಲ್ಪ ಮುರಿದೋಯ್ತು ಏನಾದ್ರೂ, ಅದಕ್ಕೆ ಏನಾದ್ರು ಇದು ಮಾಡ್ತೀರಾ? ಏನೂ ಆಗ್ಲ, ಅದು ಮುರಿದೋದ್ರೆ ನಮ್ದು ಏನ್ ಕೇಳಲ್ಲ, ಅವ್ರು ಏನ್ ಕೇಳಲ್ಲ, ಅದ್ರ ಜವಾಬ್ದಾರಿ ಏನಿಲ್ಲ. ಅದು ತಗೊಂಡೋಗಿ ಅವ್ರು ನೀಟಾಗಿ ತಂದು ಕೊಟ್ರೆ ನಿಮಗೆ ಚೆನ್ನಾಗಿರ್ತದೆ. ಹಂಗಂತೇಳಿ ನಾವು ದುಡ್ಡು ಕೊಟ್ಟಿದೀವಿ ಅಂತೇಳಿ ಅವ್ರನ್ನ ಅಲ್ಲ ಸರ್, ಕೆಲವರಾದ್ರೆ ಮತ್ತೆ ತಗೊಂಡೋಗಿದ್ರು, ಅದು ಬೈಕಲ್ಲಿ ತಗೊಂಡ್ಬರ್ಬೇಕಾದ್ರೆ ಕೈ ಬಿಟ್ಟು ಮುರ್ಕೊಂಡ್ ಬಂದಿದ್ರು. ಅವೆಲ್ಲ ಮಾಮೂಲು ಈಗ. ಹೌದೌದೌದು. ನೀವು ಅದನ್ನ ಇದು ಮಾಡ್ಲಾರ್ದಂಗೆ ಅವ್ರಿಗೇನು ಎಕ್ಸ್ಟ್ರಾ ಚಾರ್ಜ್ ಮಾಡ್ಲಾರ್ದಂಗೆ ಅದರಲ್ಲೇ ಇದ್ ಮಾಡ್ತೀರಾ? ನಿಮಗೆ ಅವ್ರೇನ್ ತಗೊಂಡೋಗಿರ್ತಾರ, ಬಾಡಿಗೆ ಒಂದೇ ಕೊಟ್ರೆ ಆಯ್ತು. ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಡ್ಯಾಮೇಜ್ ಆಗಿರ್ತಾವ, ನಾವು ಸರಿ ಮಾಡ್ಕೊಂಡ್ಬಿಡ್ತೀವಿ. ನೀವೇ ಅದನ್ನ ರೆಡಿ ನೀವೇ ಮಾಡೋದ್ರಿಂದ ನೀವೇ ರೆಡಿ ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು. ನಿಮಗೆ ಇದರಿಂದ ಇವಾಗ ಈ ಮಾಡೋ ಕಿರೀಟ ಮಾಡ್ತಿದ್ದೀರಲ್ಲ, ಇದರಿಂದ ನಿಮ್ಗೆ ಏನಾದ್ರು ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆನಾ? ಚೆನ್ನಾಗಿದೆ ಇದು ನನಗೆ ಅಂತೇಳಿ? ಅದೇ ನನಗೆ ಉತ್ಸಾಹ ಐತೆ, ಇನ್ನ ಮಾಡ್ಬೇಕು, ಇದಕ್ಕಿನ್ನ ಇನ್ನ ಚಲೋ ಮಾಡ್ಬೇಕು, ಜಾಸ್ತಿ ಇನ್ನ ಪಾಪ್ಯುಲರ್ ಇನ್ನ ಯೂಸ್ ಆಗ್ಬೇಕು ಅಂಬೋದು ನನಗೆ ಐತೆ. ಹಂಗ ಸ್ವಲ್ಪ ಏನಂದ್ರೆ ಸಾಮಾನು ಸ್ವಲ್ಪ ಇದು ಅದೇ ಸೀಟ್ ಕೇಳ್ದಲ್ಲ, ಆ ಸೀಟ್ ಪ್ಲಾಸ್ಟಿಕ್ ಅದೊಂದೇ ಸಿಕ್ಬಿಟ್ರೆ ನಾನು ಇನ್ನ ಬೇಕಾದಷ್ಟು ಮಾಡಬೇಕಂತ ಐತೆ, ಅದು ಸಿಗ್ತಾ ಇಲ್ಲ. ಅದು ಮುಂದೆ ಏನಾದ್ರೂ ಈ ತರ ಹಿಂಗ ಬಯಲಾಟದ ಎಷ್ಟೇ ಇರಲಿ ನೀವು ಆರ್ಡರ್ಗಳು ಬಂದ್ರು ಕೂಡ ಮಾಡ್ಕೊಡ್ತೀರಾ? ಇಲ್ಲ ನಂಗೆ ನಮ್ಮ ಕಡೆಯಿಂದ ಏನಾದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನೋಡಿ ಜನಗಳು ಏನಾದ್ರು ಬಂದ್ರೆ ಅವ್ರಿಗೆ ಏನಾದ್ರು ಸ್ವಲ್ಪ ಕಡಿಮೆ ಮಾಡೋದಾಗ್ಲಿ ಏನಾದ್ರು ಮಾಡ್ತೀರಾ? ಏನೋ ಅವ್ರು ಬಂದು ಏನೋ 100-200 ಕಡಿಮೆ ಮಾಡ್ಕೊಂಡು ತಗೊಂಡು ಹೋಗಲ್ಲ. ಅದ್ರಾಗೆ ಅಂತಂದ್ರೆ ಇವಾಗ ನೀವು ಚಾನಲ್ ಕಡೆಲಿದ್ದು ಬಂದ್ರೆ ಏನ್ ನೋಡುವ 100-200 ಕಡಿಮೆ ಮಾಡಿ ಕೊಡಿ. ಅಲ್ಲ, ಅದು ನಿಮ್ ಬಿಸ್ನೆಸ್ ಇರುತ್ತೆ. ನೀವು ಅವ್ರು ಏನಾದ್ರು ಪಾತ್ರದಾರ, ಯಾಕಂದ್ರೆ ಇವಾಗ ಬೇರೆ ಕಡೆಯಿಂದ ಹುಡ್ಕೊಂಬಂದು ನಮ್ ಚಾನಲ್ ಥ್ರೂ ನೋಡಿ ಬರ್ಬೋದು ನೀವು ಚೆನ್ನಾಗಿ ಮಾಡ್ತೀರಾ ಅಂತೇಳಿ. ಇವಾಗ ನಾವು ನಿಮ್ಮ ವಿಡಿಯೋ ಮಾಡ್ತಿರೋ ಕಾರಣ ಕೂಡ ಅಷ್ಟೇ, ನಮ್ಗೊಂದು 2 ಕಡೆ ಎಲ್ಲ ವಿಚಾರಿಸಿದಾಗ ನಿಮ್ಮ ಹೆಸರು ಹೇಳಿದ್ರು, ಸೊ ನಾವು ನಂಬರ್ ತಗೊಂಡು ಬಂದ್ವಿ. ಯಾಕೆ ಬಂದ್ವಿ ಅಂತಂದ್ರೆ ನಮ್ಗೆ ಗೊತ್ತಾಗುತ್ತೆ, ಇವಾಗ ನಮ್ಮ ಬಯಲಾಟದ್ದು ಎಲ್ಲ ಗೊತ್ತಾಗಬೇಕಲ್ಲ ನಮ್ಮ ವೀಕ್ಷಕರಿಗೆಲ್ಲ. ನಾವು ಇದ್ರ ಬಯಲಾಟ ಚಾನಲ್ ಇರೋದ್ರಿಂದ ಈ ಥರದ ನಿಮ್ಮ ಥರ ಕಲಾವಿದರು ಮತ್ತೆ ಆ ಕಲೆಯಿಂದ ಇರ್ತಕ್ಕಂಥ ಯಾವುದೇ ಒಂದು ವಸ್ತು ಇರ್ಬೋದು, ಏನೇ ಇರ್ಬೋದು, ಅದ್ರ ಯಾವ ರೀತಿ ತಯಾರಾಗುತ್ತೆ, ಎಲ್ಲಿ ಏನು ಅಂತೇಳಿ ಗೊತ್ತಾಗಬೇಕಲ್ಲ ಜನಗಳಿಗೆ. ಇವಾಗ ಬಯಲಾಟ ಹೊಸ್ದಾಗಿ ಯಾರೋ ಆಡ್ತಿರ್ತಾರೆ, ಗೊತ್ತಿರಲ್ಲ, ಇಲ್ಲಿ ಎಲ್ಲಿ ಸಿಗ್ತಾವೆ ಕಿರೀಟ ಏನು ಐಡಿಯಾ ಇರಂಗಿಲ್ಲ. ಸೊ ಅದನ್ನು ಗೊತ್ತಾಗುತ್ತೆ. ಆಮೇಲೆ ಈ ಬಯಲಾಟ ಕಲೆ ಅಂತಕ್ಕಂಥದ್ದು ನಿಮ್ಮಿಂದ ಮತ್ತು ನಮ್ಮಿಂದ ವೀಕ್ಷಕರಿಂದ ಇದು ನಮ್ಮ ಉತ್ತರ ಕರ್ನಾಟಕದ ಏನೋ ಒಂದು ಕಲೆ ಐತಲ್ಲ, ಈ ಕಲೆ ಅಂತಕ್ಕಂಥ ನಿರಂತರವಾಗಿ ಪಸರಿಸಲಿ, ಉಳಿಲಿ. ನಾಳೆ ನಮ್ಮ ಮುಂದಿನ ಜನ್ರೇಷನ್ಗೆ ಈ ಒಂದು ಉಳಿಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಯೂಟ್ಯೂಬ್ ಚಾನಲ್ನ ಇದು ಮಾಡ್ತಿದ್ದೀವಿ. ಸೊ ನಿಮಗೇನು ಅನ್ಸದ ಈ ಥರ ಹಿಂಗೆ ಯೂಟ್ಯೂಬ್ ಚಾನಲಿಂದ ನಿಮಗೆ ಈ ಥರ ಹಿಂಗೆ ವಿಡಿಯೋ ಬರೋದ್ರಿಂದ ನಿಮಗೇನಂತ ಖುಷಿ ಅನಿಸದ? ಇನ್ನು ಏನಾದರೂ ನಿಮಗೆ ಏನಾದರೂ ಹೇಳಿ. ಹೌದು, ಈಗ ಬಯಲಾಟ ಮುಂದಕ್ಕೆ ನಮ್ಮಂತರನ್ನ ಕಲಾವಿದರನ್ನ ಮುಂದಕ್ಕೆ ತಗೊಂಡೋಗಕ್ಕೆ ಯಾರು ನಿಮ್ಮ ಚಾನಲಿದ್ದ ಆಗ್ಬೇಕು, ಒಳ್ಳೇದಾಗತ್ತಂತ ನಾನು ಅನ್ಕೊಂಡಿದ್ದೀನಿ. ಆಗಲು ಒಳ್ಳೇದಾಗಲು, ಮುಂದಕ್ಕೆ ಹಿಂಗೆ ಸ್ವಲ್ಪ ಜನಕ್ಕೆ ಗೊತ್ತಾಗಲು. ಇಲ್ಲಿ ಕಲೆ ಇದೆ ಅಂದ್ರೆ ಮೊದಲು ಇದ್ದಿಲ್ಲ ಕಲೆ, ಈಗ ನಾವು ಒಂದು 4 ವರ್ಷದಿಂದ ಇದು ಕಲೆ ನಮ್ಗೆ ಬಂದಿರೋದು. ಈ ಮೊದಲೆಲ್ಲ ನಾವು ಹುಡುಗರಾದಾಗೆಲ್ಲ ನಾವು ನೋಡಿದ್ವಿ, ಎಲ್ಲ ಅವರೇ ಸ್ಟೇಜ್ನವರು, ಅವರು ಬಣ್ಣ ಬಿಡಿತಾರಲ್ಲ ಅವರೇ, ಕಿರೀಟ ಅವರು ಎಲ್ಲ ಅವ್ರಿಗೆ ಸ್ವಲ್ಪ ತೂಕ ಇರ್ತಿದ್ವು ಅವು. ಈಗ ನಾವು 4 ವರ್ಷದಿಂದ ಇವು ಮಾಡೋದಕ್ಕೆ ಈಗಿನ ಜನ್ರೇಷನ್ಗೆ ಇವು ತೂಕ ಕಡಿಮೆ ಇರಲ್ಲದ ಜಾಸ್ತಿ ಬಾಡಿಗೆ ಹೋಯ್ತಾರೆ. ಹೆಂಗ ಅನ್ಸತ್ ನಿಮಗೆ? ಇವಾಗ ಬೇರೆ ಬೇರೆ ಕಡೆಯಿಂದ ಹುಡ್ಕೊಂಡ್ ಬರ್ತಾರಲ್ಲ ಕಿರೀಟಕ್ಕೋಸ್ಕರ, ನಿಮ್ಗೆ ಏನ್ ಅನ್ಸತ್ ಆಗ? ಮತ್ತೆ ನನಗೆ ಅಂದ್ರೆ ನಾನು ಅನ್ಕೊಳ್ಳೋದು, ಮೊದ್ಲು ನಾವು ಅವ್ರ ಹತ್ರ ತಗೊಂಡು ಕಟ್ಕೊಂಡು ಆಡ್ತಿದ್ರು ನಮ್ಮವರೆಲ್ಲ. ನಮ್ಮ ಊರಾಗ ಎಲ್ಲ ಆಡ್ಬೇಕಾದ್ರೆ ಈಗ ಎಲ್ಲೋ ಇದು ಗಜ್ಜಳ್ಳಿ ಗುಳೆವು ಆ ಕಡೆಲಿದ್ದ ತರ್ತಿದ್ರು. ಅದು ಇವು ಮಗ್ಗಿ ಹೂವು ಕಟ್ಸ್ಕೊಂಡು ತಮ್ಮಂದ್ ಆಡ್ತಿದ್ರು. ಅವ್ನು ಆಡ್ದನ ಯಾವ್ದು ದುಡ್ಡು ಇದಪ್ಪ ಅವ್ರದ್ದು, ಅದಕ್ಕೆ ತಂದ್ಕೊಂಡು ಆ ಕಿರೀಟ ತಂದು ಊರಿದ್ದ ತಮ್ಮಂದಾರ, ಆಂಧ್ರಲ್ಲಿದ್ದ ತಮ್ಮಂದ ಆಡ್ತಿದಾರ ಅಂತ ಅನ್ಕೊಂತಿದ್ರು ಅಷ್ಟೇ. ಈ ಇತ್ಲಾಗ ನಮಗೆ ಏನೋ ಅದು ನಮಗೆ ತಲೆಗೆ ಬಂತು, ಅದು ಮಾಡ್ಬೇಕಂತ ಮಾಡಿದ್ವಿ.
ಅದು ಅಂತ ಕಿರೀಟ ನಮ್ಮ ತಲೆ ಸಿಗ್ತಾವ ಅಂತಂದ ಬಂದು ಒಯ್ತಾರ. ಒಟ್ಟು ನನಗೆ ಈ ತರ ನಾನು ಮಾಡ್ತೇನೆ ಅಂತ ನನಗೆ ಗೊತ್ತಿದ್ದಿಲ್ಲ. ಈಗ ನನಗೆ ಮಾಡ್ದಾಗ್ಲಿದ್ದ ಬಹಳ ಸಂತೋಷ. ಇದರಿಂದ ನಿಮ್ಗೆ ಲಾಸ್ ಏನಿಲ್ಲ? ಲಾಸ್ ಏನಿಲ್ಲ, ಸಂತೋಷನೂ ಇದೆ. ಇನ್ನೂ ಒಂದ್ ಏನಂತಂದ್ರೆ ಅದು ಹಿಂದ್ಗಡೆ ನಿಮಗೆ ಕಲೆ ಇದೆ. ಆ ಕಲೆಯಿಂದ ಇದು ನಿಮಗೆ ನಿಮ್ಮಿಂದ ನನಗೆ ಇವತ್ತು ಏನೋ ಹೊರಗೆ ಬಂದ್ರೆ ಹೊರಗೆ ಬರ್ಬೋದು. ಈಗ ನಾವು ನಿಮ್ಮ ಕಲೆ ನುಡ್ಕೊಂಡು ಬಂದಿರೋದು, ನೀವೇ ನಮ್ಮ ನುಡ್ಕೊಂಡು ಏನ್ ಬಂದಿಲ್ಲ, ನಾವು ನಿಮ್ಮ ನುಡ್ಕೊಂಡು ಬಂದಿದೀವಿ. ನಿಮ್ಮ ಹತ್ರ ಕಲೆ ಇದೆ ಅಂತ ಹೇಳಿ ಬಂದಿದೀವಿ. ಇನ್ನೂ ಒಂದ್ ಏನಂತಂದ್ರೆ ಈ ಕಲೆ ಅಂತಕ್ಕಂಥ ಉಳಿಬೇಕು. ನಿಮ್ಮಂತವರಿಂದಾನೇ ಇದು ಕಲೆ. ಏನಂದ್ರೆ ಇವಾಗ ನೀವು ಒಂದು ಕಿರೀಟ ಮಾಡೋದ್ರಿಂದ ನಾಳೆ ನಿಮ್ಗಿನ್ನ ಹೆಚ್ಚಿನ ಒಂದು ಇದು ಬರಲಿ. ಬಯಲಾಟ ಆಡ್ತಕ್ಕಂಥವರೆಲ್ಲ ಈ ಮಾಳಾಪುರ ಗ್ರಾಮನೂ ನಿಮ್ಮಿಂದ ಸ್ವಲ್ಪ ಪ್ರಚಾರನ ಆಗಲಿ. ಬಯಲಾಟ ಒಂದು ಕಲೆ ಅಂತಕ್ಕಂಥದ್ದು ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಪಸರಿಸಲಿ. ಬೇರೆ ಉತ್ತರ ಕರ್ನಾಟಕ ಅಲ್ಲ, ಇಡೀ ನಮ್ಮ ಕರ್ನಾಟಕ, ನಮ್ಮ ಕರ್ನಾಟಕದ ಬೇರೆ ಹೊರ ರಾಜ್ಯಗಳಿಗೆ ಕೂಡ ನಿಮ್ಮ ಏನು ಬಯಲಾಟ ಆಡಿದರೆ ನಿಮ್ಮ ಕಿರೀಟಗಳು ಅಲ್ಲೆಲ್ಲ ಹೋಗಿ ನಿಮ್ಮ ಹೆಸರು ನಮಗೆ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದೊಂದು ಸದಾಶಯದಿಂದ ನಾವಿವತ್ತು ನಿಮ್ಮ ಊರನ್ನ ಹುಡ್ಕೊಂಬಂದು ನಿಮ್ಮ ವಿಡಿಯೋನ ಮಾಡ್ತಾ ಇದ್ದೀವಿ. ಇದು ಹಿಂಗೆ ಬೆಳೀಲಿ, ನಿರಂತರವಾಗಿರಲಿ. ಅದನ್ನ ಇದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಬೋದಾ? ಆಯ್ತು. ಅಲ್ಲ, ನೀವು ಹಾಕಿ ಅಂತಂದ್ರೆ ಹಾಕ್ತಿವಿ, ಇಲ್ಲ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅಂತ ಬೇಕಲ್ವಾ? ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಈಗ ನನ್ಗೆ ಕೆಲಸ ನಾನು ಫೋನ್ ರಿಸೀವ್ ಮಾಡ್ಕೊಂತಿದ್ರೆ ನನ್ ಕೆಲಸ ಮಾಡಕ್ಕಾಗಲ್ಲ. ಹೌದಾ? ಅದು ಬಹಳ ಜನ ಒಂದು ದಿನಕ್ಕೆ 150 ಕಾಲ್ ಬರ್ತಾವ. ಓಹೋ, ನೋಡಿ, ಒಂದು ದಿನಕ್ಕೆ 150 ಕಾಲು. 150 ಕಾಲು ಬರುತ್ತೆ. ನನ್ನ ಕಾಲು ಮಾತಾಡ್ಕೊಂತಿದ್ರೆ ನನ್ ಕೆಲಸ ಆಗಲ್ಲ ಇಲ್ಲಿ ಕಿರೀಟ ಮಾಡೋದು. ಈಗ ನನಗೆ ಈ ಸೀಸನ್ ಇದು ಈಗಲಿದ್ದ ಹಿಡ್ದು ಜುಲೈವರೆಗೆ ನಮ್ಗೆ ಬಾಡಿಗೆ ಓದ್ತಾನೆ ಇರ್ತಾವ, ಬರ್ತಾನೆ ಇರ್ತಾವ. ಅಂದ್ರೆ ಅದು ರನ್ನಿಂಗ್. ಇವಾಗ ಏನು ಬೇಸಿಗೆ ಕಾಲ ಬರ್ತಾ ಬರ್ತಾ ಬಯಲಾಟಗಳೆಲ್ಲ ಹಳ್ಳಿಗಳಲ್ಲಿ ಹೆಂಗ್ ಬಯಲಾಟ ಆಡ್ತಾರ ಆವಾಗ ನಿಮ್ಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಇದ್ ಮಾಡ್ತಾರೆ ಅಂತ ಹೇಳ್ತೀವಿ. ಜೂನು ಇದು ಜನವರಿಲಿದ್ದ ಹಿಡಿದು ಜುಲೈವರೆಗೆ ನಮ್ಗೆ ಸೀಸನ್ಗಳು ಇರ್ತಾವ. ಅಲ್ಲಿ ನಿಜಕ್ಕೂ ಒಂದ್ ದಿನಕ್ಕೆ 100-150 ಕಾಲ್ ಬರ್ತಾವ. ಕಿರೀಟ ಅಂದ್ರೆ ಏನ್ ಕಿರೀಟ ಮಾಡಿಕೊಡಿ ಅಂತ ಬರ್ತಾವ, ಇಲ್ಲ ಕಿರೀಟ ಬಾಡಿಗೆ ಕೊಡ್ರಿ ಅಂತ ಬರ್ತಾರ? ಇಲ್ಲ, ಏನ್ ಖರೀದಿ ಕೊಡ್ತಾರ, ಇಲ್ಲ ನಮ್ಗೆ ಬಾಡಿಗೆ ಕೊಡ್ರಿ ವಿಚಾರಿಸ್ಲಿಕ್ಕೆ ಮಾಡ್ತಾರ ಫೋನ್. ಅದರಿಂದ ನಿಮ್ಗೆ ತೊಂದರೆ ಆಗುತ್ತಂತ? ನಮ್ಗೆ ತೊಂದರೆ ಆಗತ್ತಂತ. ಅದಕ್ಕೆ ನೀವು ನಿಮ್ಮ ಇದ್ರ ಹಾಕಿ ಅಂತಂದ್ರೆ ನಂಬರ್ ಹಾಕ್ತೀನಿ, ಆ ಮಾಳಾಪುರ ಗ್ರಾಮ ಅಂತ ಹೇಳಿ ಮೆನ್ಷನ್ ಮಾಡ್ಬಿಟ್ಟು. ಯಾಕಂತಂದ್ರೆ ಡೈರೆಕ್ಟ್ ಇವಾಗ ನಂಬರ್ ಹಾಕಿದ್ರೆ ನಮ್ಮನ್ನ ವಿಚಾರಿಸ್ತಾರೆ, ಮತ್ತೆ ನಾನು ನಿಮಗೆ ಡೈರೆಕ್ಟ್ ಆಗಿ ನಿಮಗೆ ಹಾಕಂತಂದ್ರೆ ನಾವು ಇದರಲ್ಲಿ ನಮ್ಮ ಯೂಟ್ಯೂಬ್ ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಮ ಅಡ್ರೆಸ್ಸು ಮತ್ತೆ ನಿಮ್ದು ಇದು ಹಾಕಿರ್ತೀನಿ. ಅವ್ರಾಗಿ ಏನಾದ್ರೂ ಆಸಕ್ತಿ ಇದ್ರೆ ಅವರು ಬಂದು ನಿಮಗೆ ಭೇಟಿ ಆಗ್ಲಿ, ಇದು ಮಾಡ್ಕೊಂಡು ನೀವು ವ್ಯವಹಾರ ಮಾಡ್ಕೊಡ್ತೀವಿ. ಈಗ ಬಳ್ಳಾರಿ ಡಿಸ್ಟಿಕ್ನವ್ರು ಸರ್, ಈಗ ಬಳ್ಳಾರಿ ಡಿಸ್ಟಿಕ್ನವರು ನಮ್ ಸುತ್ತಮುತ್ತ ಹಳ್ಳಿಯರು ಯಾರನ್ನಾಗ್ಲು ಅವ್ರ ಕಿರೀಟ ಬೇಕಂದ್ರೆ ಡೈರೆಕ್ಟ್ ಏನು ಒಂದ್ 20-30 ಕಿಲೋಮೀಟರ್ ಇರಬಹುದು, ಬಂದು ಭೇಟಿಯಾಗಿ ನಮ್ಗೆ ಈ ತರ ಬೇಕಂದ್ ಮಾಡಿಕೊಟ್ಟು ಕೇಳೋಬಿಟ್ರೆ ಮಾಡ್ಕೊಡ್ತೀವಿ. ಎಷ್ಟು ದಿನ ಮುಂಚೆ ಬರ್ಬೇಕು ಅಂದ್ರೆ ಒಂದು ವಾರ, ವಾರ ಆಯ್ತು ಅಂದ್ಲಿಕ್ಕೆ ಬಂದ್ಬಿಟ್ರೆ ನಮ್ಗೆ ಈ ತರ ಮಾಡ್ಕೊಟ್ರೆ ಆ ತರ ಮಾಡ್ಕೊಡ್ತೀವಿ. ಯಾವ ರೀತಿ ಅವ್ರು ಏನ್ ಕೇಳ್ತಾರೆ, ಅವ್ರಿಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡಿ ಅವ್ರ ಪಾತ್ರಕ್ಕೆ ತಕ್ಕಂಗೆ ನೀವು ಅವ್ರು ಏನಾದ್ರು ಕಸ್ಟಮೈಸ್, ಇವಾಗ ನಿಮಗೆ ಇರ್ತಕ್ಕಂಥ ಕಿರೀಟದಲ್ಲಿ ನನಗೆ ಸ್ವಲ್ಪ ಏನಾದ್ರು ಬೇರೆ ಬೇಕಂತಂದ್ರೆ ಕೂಡ ಮಾಡ್ಕೊಡ್ತೀವಿ. 2-3 ದಿನ ಟೈಮ್ ತಗೊಂತೀರಾ? ಆಗ್ಲೇ ಹೇಳಿದಾಗ 2-3 ದಿನ ಟೈಮ್ ತಗೊಂತೀರಾ? ಸ್ವಲ್ಪ ಕೆಲಸ ಭಾಳ ಇದ್ರೆ ಗುಡಿಗೆ 1 ವಾರ ಟೈಮ್ ತಗೊಂತೈತೆ. ಆ ಕೆಲಸದ ಮೇಲೆ ಡಿಫ್ರೆಂಟ್. ಅದು ಅವ್ರು ಹೇಳ್ದು ಅವ್ರು ಈ ತರ ಡಿಸೈನ್ ಬೇಕಂದ್ರೆ ಅದ್ರ ಮೇಲೆ ಡಿಫ್ರೆಂಟ್. 6 ದಿನ ಬೇಕಾಗುತ್ತೆ. ಅವ್ರು ಭಾಳ ಡಿಸೈನ್ ಬೇಕಂದ್ರೆ 1 ವಾರ ಬೇಕು, 6 ದಿನ ಬೇಕಾಗುತ್ತೆ. ನೀವು ಒಬ್ಬರೇ ಮಾಡ್ತೀರಾ ಇಲ್ಲ ಏನಾದ್ರು? ಇಲ್ಲ, ಒಬ್ಬರೇ ಮಾಡೋದು. ನೀವು ಒಬ್ಬರೇ ಎಲ್ಲ ನೀವು ಐಟಮ್ಸ್ ತಗೊಂಬಂದು ಬಳ್ಳಾರಿಯಿಂದ ತಗೊಂಬಂದು ಏನೇನ್ ಬೇಕು ಅದಕ್ಕೆಲ್ಲ ಅವೆಲ್ಲ ಕಚ್ಚಾ ಮಾಲ್ ಎಲ್ಲ ತಗೊಂಬಂದು ನೀವೇ ರೆಡಿ? ಬಳ್ಳಾರಿಯಲ್ಲಿ ಕೆಲವು ಸಾಮಾನು ಸಿಗ್ತಾವ, ಕೆಲವು ಸಾಮಾನು ಸಿಗಲ್ಲ. ಮತ್ತೆ ಹುಬ್ಬಳ್ಳಿಯಿಂದ ತರಿಸ್ತಾ ಇದ್ವಿ. ಹುಬ್ಬಳ್ಳಿಯಿಂದ ತರಿಸ್ಬೇಕಾ? ಹುಬ್ಬಳ್ಳಿಯಿಂದ. ಬಳ್ಳಾರಿಯಲ್ಲಿ ಸಿಗಲ್ಲ? ಬಳ್ಳಾರಿಯಲ್ಲಿ ಕೆಲವು ಸಾಮಾನು ಸಿಗ್ತಾವ, ಕೆಲವು ಸಾಮಾನು ಸಿಗಲ್ಲ. ನಾ ಇಲ್ಲಿ ರಜಾಪುರದಾಗ ನಮ್ಮ ಇವ್ರ ಇದಾರ ಶಂಕರ್ಲಿಂಗ ಅಂತ, ಅವ್ರು ಕೂಡ ಅವ್ರು ಹುಬ್ಬಳ್ಳಿಗೆ ಓದ್ತಿದ್ರು. ಅವ್ರು ಕೂಡ ತರಿಸ್ತೀನಿ. ನಮ್ಗೆ ಏನ್ ಸಾಮಾನು ಬೇಕಾ ಅವ್ರು ಕೂಡ ತರಿಸ್ಕೊಂಡು ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಒಂದು ಇವತ್ತಿನ ಭೇಟಿ ನಮಗೆ ಭಾಳ ಸಂತೋಷ ಅನ್ನಿಸ್ತು. ಯಾಕಂತಂದರೆ ಈ ಕಲೆನ ನೀವು ನೆಚ್ಕೊಂಡು ನೀವು ಒಬ್ಬ ಪಾತ್ರಧಾರಿಯಾಗಿ ನೀವು ಅನುಭವಿಸ್ತಕ್ಕಂಥ ಕಷ್ಟನ ಬೇರೆಯವ್ರು ಅನುಭವಿಸ್ಬಾರ್ದು ಅಂತೇಳಿ ನೀವೇ ಸ್ವಂತ ತಯಾರು ಮಾಡಿ ಮುಂದೆ ಬರ್ತಕ್ಕಂಥ ಬಯಲಾಟ ಯಾರೇ ಆಡಲಿ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವೇ ಒಂದು ಒಳ್ಳೆ ಅದ್ರ ಮೇಲೆ ಆಸಕ್ತಿ ಇರೋದ್ರಿಂದ ನೀವು ಈ ಕೆಲಸ ಮಾಡಿದ್ದೀರಾ. ಸೊ ನಿಮಗೂ ಒಳ್ಳೇದಾಗ್ಲಿ. ಮುಂದೆ ಬರ್ತಕ್ಕಂಥ ನಿಮ್ಮಲ್ಲಿ ವ್ಯವಹಾರ ಮಾಡಕ್ ಬರ್ತಕ್ಕಂಥ ಬಯಲಾಟ ಆಡ್ತಕ್ಕಂಥ ತಾವೆಲ್ಲರಿಗೂ ಒಳ್ಳೇದಾಗ್ಲಿ. ಈ ಬಯಲಾಟ ಅಂತ ಕಲೆ ಅಂತಕ್ಕಂಥ ನಿಮ್ಮಿಂದ ಮತ್ತು ನಮ್ಮಿಂದ, ನಮ್ಮ ಯೂಟ್ಯೂಬ್ ಚಾನಲಿಂದ, ನಮ್ಮೆಲ್ಲ ವೀಕ್ಷಕರಿಂದ ಉಳಿಲಿ ಬೆಳೀಲಿ ಅಂತ ಕೇಳ್ತಾ, ಕೊನೆಯದಾಗಿ ಏನಾದರೂ ನಮ್ಮ ವೀಕ್ಷಕರಿಗೆ, ನಮ್ಮ ಯೂಟ್ಯೂಬ್ ಪ್ರೇಕ್ಷಕರಿಗೆ ಏನಾದರೂ ನೀವು ಹೇಳಾಕಿದ್ರೆ ಹೇಳಿ, 1-2 ಮಾತು. ಏನಿಲ್ಲ, ಅದೇ ಈ ವಿಡಿಯೋ ನೋಡಿ
ಯಾರನ್ನ ನಿಮ್ಮ ಕಡೆಲಿದ್ದ ನಿಮ್ಮ ಚಾನಲ್ ಮುಖಾಂತರ ಯಾರನ್ನ ನೋಡಿ ಬಂದ್ರೆ ಬರ್ಲಿ. ಖಂಡಿತ ಬರ್ತಾರೆ. ಅದು ನೀವು ಒಳ್ಳೆ ನಿಮ್ಮ ಹೆಸರು ಅದೇ ಹೇಳ್ತೀನಲ್ಲ, ನಿಮ್ಮ ಹೆಸರು ಇವಾಗ ನಾವು ಹುಡ್ಕೊಂಡ್ ಬಂದಿದೀವಿ ಅಂತಂದ್ರೆ ನಿಮಗೆ ಹೆಸರು ಇರೋದ್ರಿಂದ ಹುಡ್ಕೊಂಡ್ ಬಂದಿರೋದು. ಅದೇ ನಿಮ್ಮ ಚಾನಲ್ ಕಡೆಲಿದ್ದ ಯಾರೋ ಬಂದ್ರೆ ಏನೋ 100-200 ಕಡಿಮೆ ಮಾಡಿ ಕೊಡೋಣ ಅಂತ ಆಗ್ಲಿ. ನಾನು ಇಷ್ಟೇ ಹೇಳಕ್ಕೆ. ಅವರು ಡಿಮ್ಯಾಂಡ್ ನಿಮ್ಮ ಇದು ವ್ಯವಹಾರ ಅದು ನಾವು ಮಾತಾಡ್ಲಿಕ್ಕೆ ಬರಲ್ಲ. ಮಾಡಿ ಚೆನ್ನಾಗಾಗ್ಲಿ. ತಮ್ಮ ಹೆಸರು ಕೊನೆಯದಾಗಿ ಇನ್ನೊಂದ್ಸತಿ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡಿ. ತಮ್ಮ ನಂಬರನ್ನು ಹೇಳ್ಬಿಡಿ. ಫೋನ್ ನಂಬರ್ ಫೋನ್ ನಂಬರ್ ಇವಾಗ ಹೇಳ್ಬಿಡ 6364762659 ಈ ನಮ್ಮ ನಂಬರು. ಯಾರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ, ಫೋನ್ ಮಾಡ್ರಿ. ನಮ್ಮ ಹೆಸರು ಗಂಗಾಧರ್ ಅಂತ. ನಮ್ಮ ಹೆಸರು ಗಂಗಾಧರ್ ಅಂತ. ಬಂದು ನಮ್ಮ ಕಾಲ್ ಮಾಡೋಕ್ಕಾದ್ರೆ ಕಾಲ್ ಮಾಡಿ ಬರ್ರಿ. ಇಲ್ಲಂದ್ರೆ ಸುಮ್ಮನೆ ನಾವು ಊರು ಯಾರನ್ನ ನೋಡ್ದಾರ ಇದ್ರೆ ಬಂದು ಕಾಂಟ್ಯಾಕ್ಟ್ ಆಗಿ ಅವ್ರಿಗೆ ಏನು ಕೆಲಸ ಬೇಕೋ ಅವ್ರು ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಧನ್ಯವಾದಗಳು ಸರ್. ತಮ್ಮ ಒಂದು ಅಮೂಲ್ಯವಾದ ಸಮಯನ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವು ನೀಡಿದ್ದಕ್ಕೆ, ಮತ್ತು ಆಮೇಲೆ ನೀವು ಈ ಕಿರೀಟನ ಯಾವ ರೀತಿ ಮಾಡ್ತೀರಾ, ಯಾವ ರೀತಿ ಅದನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಪ್ರೇಕ್ಷಕರಿಗೆ ಆಗಲಿ ನೀವು ನಿಮ್ಮ ಮಾಳಾಪುರ ಗ್ರಾಮನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ, ಭಾಳ ನೀವು ಇಲ್ಲಿ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ಭಾಳ ಧನ್ಯವಾದಗಳು. ನಮ್ಮ ಪ್ರೇಕ್ಷಕರಿಗೆ ಕೂಡ ಗೊತ್ತಾಗಲಿ. ಯಾಕಂತಂದರೆ ಬಯಲಾಟ ಅಂತಕ್ಕಂಥದ್ದು ಕೇವಲ ಒಂದು ಕಲೆ ಅಲ್ಲ. ಈ ಕಲೆಯಿಂದ ಎಷ್ಟೋ ಜೀವನಗಳು ನಡೀತದೆ ಹಿಂದೆ ಅನ್ನೋದಕ್ಕೂ ನೀವು ಸಾಕ್ಷಿ. ಇದನ್ನು ನೀವು ಒಂದು ಉಪಜೀವನವಾಗಿ ಮಾಡಿಕೊಂಡು ಇದನ್ನು ನೀವು ಇವತ್ತಿನ ದಿನ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್.